ರಾತ್ರಿ 7:05. ಮಾಳು ಅವರ ತಂಡದಲ್ಲಿ ಮಾಳು, ಧನುಷ್, ಸ್ಪಂದನ ಮತ್ತು ಅಶ್ವಿನಿ ಅವರು ಆಡ್ತಾರೆ. ಕಾವ್ಯ ಅವರ ತಂಡದಲ್ಲಿ ಚೈತ್ರ, ರಘು ಮತ್ತು ಗಿಲ್ಲಿ ಅವರು ಆಡ್ತಾರೆ. ಗಿಲ್ಲಿ ಅವರು ಟಾಸ್ಕ್ಗಳಲ್ಲಿ ಅವರ ಪ್ರತಿಭೆ ಏನಿದೆ ಅಂತ ತೋರಿಸ್ಲಿ ಅಂತ ಹೇಳಿ ಅವ್ರನ್ನ ಕಾವ್ಯ ಅವರ ತಂಡಕ್ಕೆ ಹಾಕಿದ್ದೀನಿ. ಮತ್ತು ಧನುಷ್ ಅವ್ರನ್ನ ಮಾಳು ಅವರ ತಂಡಕ್ಕೆ ಹಾಕಿದ್ದೀನಿ. ಯಾಕಂದರೆ ಹುಡುಗರಲ್ಲಿ ಈಗ ಮಾಳು ಮತ್ತು ಧನುಷ್ ಅವರು ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತಾರೆ. ಮತ್ತು ಫೀಮೇಲ್ ಇದರಲ್ಲಿ ಸ್ಪಂದನ ಅವ್ರಿಗೆ ಅಶ್ವಿನಿ ಅವ್ರನ್ನ ಸೇಮ್ ಆಸ್ಪೆಕ್ಟಲ್ಲಿ ಇಟ್ಟಿದ್ದೀನಿ. ಫಿಸಿಕಲಿ ಸ್ಟ್ರಾಂಗ್ ಅಶ್ವಿನಿ ಅವ್ರು ಬರ್ತಾರೆ. ಮತ್ತು ಮೆಂಟಲಿ ಅಂಥದ್ದು ಏನಾದರೂ ಬ್ಯಾಲೆನ್ಸಿಂಗ್ ಇದ್ರೆ ಸ್ಪಂದನ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಆಯ್ಕೆ ಮಾಡಿದ್ದೀನಿ. ಕಾವ್ಯ ಅವರ ಟೀಮಲ್ಲೂ ಹಾಗೇನೆ ರಘು ಅವ್ರನ್ನ ನಾನು ಸ್ವಲ್ಪ ಸ್ಟ್ರಾಂಗ್ ಹಾಗೆ ಬರೋದಾದರೆ ರಘು ಅವ್ರನ್ನ ಇಟ್ಕೊಂಡಿದ್ದೀನಿ. ಮತ್ತು ಸ್ಪೀಡು ಅಥವಾ ಪಝಲ್ ಈ ರೀತಿ ಬಂದಾಗ ಗಿಲ್ಲಿ ಅವ್ರನ್ನ ಇಟ್ಟಿದ್ದೀನಿ. ಮತ್ತು ಫೀಮೇಲ್ ಕಂಟೆಸ್ಟೆಂಟಲ್ಲಿ ಕಾವ್ಯ ಅವರಿಗೆ ಸಪೋರ್ಟಿಂಗ್ ಆಗಿ ಸ್ವಲ್ಪ ಆ್ಯಕ್ಟಿವ್ ಆಗಿ ಫಾಸ್ಟ್ ಆಗಿ ಎಕ್ಸ್ಪೀರಿಯನ್ಸ್ಡ್ ಬೇರೆ ಇದ್ದಾರೆ. ನಾನು ಚೈತ್ರ ಅವ್ರನ್ನ ಹಾಕಿದ್ದೀನಿ. ಕಾವ್ಯ ಅವ್ರಿಗೆ ಸ್ವಲ್ಪ ಫಾಸ್ಟ್ ಆಗಿದ್ದಾರೆ, ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ. ರಕ್ಷಿತಾ, ನೀವೇನಾದರೂ ಹೇಳೋದಿದೆಯಾ? ಇಲ್ಲ ಸರ್, ನಾನು ಒಪ್ತೀನಿ. ಅದೇ ನಾವು ಒಟ್ಟಾಗಿ ಮಾಡಿದ್ದು ಅದೇ, ಸೊ ನಾನು ಒಪ್ತೀನಿ. ಶುಭವಾಗಲಿ. ರಾತ್ರಿ 7:10. ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಲ್ವಾ, ನಾವು ನಾಮಿನೇಷನ್ಗೆ ಪರಿಣಾಮ ಬೀರುತ್ತೆ. ನೀವು ಇದೆ ಫೇರ್ ಮಾಡಲಿಕ್ಕೆ ನೀವು ಬಿಗ್ ಬಾಸ್ ಆಗಲಿಕ್ಕೆ ಹೋಗಬೇಡಿ. ನೀವು ದೊಡ್ಡ ಬಿಗ್ ಬಾಸ್ ಅಲ್ಲ. ನೀವು ಎಂತ, ನೀವು ಫೇರ್ ಮಾಡಲಿಕ್ಕೆ ನೀವು ಇದೇನಾ ಕೋರ್ಟಾ, ಸುಪ್ರೀಮಾ? ನಮ್ಮ ಪರಿಣಾಮ ಬೀರುತ್ತೆ. ಅದೇ ನಮಗೆ ಒಂದು ಅವಕಾಶ ಸಿಕ್ಕಿದೆ, ಯೂಸ್ ಮಾಡಬೇಕು. ಬಟ್ ಹಾಗಂತ ಇಲ್ಲ, ನಾನು ಒಪ್ಪಲ್ಲ. ಇದು ಡಿಸಿಷನ್ ನನಗೆ ನಿಮ್ಮ ಚೆನ್ನಾಗೇ ಆಗಲಿಲ್ಲ. ನನಗೆ ಗೊತ್ತಾಯ್ತಲ್ವಾ, ನೀವು ಇಬ್ರಿಗೆ ಫೇರ್ ಆಗುವಾಗ ಅದೇ ಬಿಗ್ ಬಾಸ್ ಕೂಡ ಹಾಗೇನೆ ಮಾಡಬಹುದಿತ್ತಲ್ವಾ. ಅವರಿಗೆ ಮನಸ್ಸಾಗಿ ಅವರೇ ಟೀಮ್ ಮಾಡಿ ಫೇರ್ ಆಗಿ ಅವರೇ ಇದೆ ನಮ್ಮ ನಿರ್ಧಾರ. ಇದು ಡೈರೆಕ್ಟ್ ಇದಾಗುತ್ತೆ. ಸೊ ಫೇರ್ ಆಗಿನೇ ಟೀಮ್ ಮಾಡಿ ಅಂತ ಹೇಳಿರೋದು. ಇವತ್ತೇ ಅವರಿಗೆ ಗೊತ್ತುಂಟು ನಾವು ಮನೆಯಲ್ಲಿ ಇದ್ದೀವಿ, ನಾವು ನೋಟಿಸ್ ಮಾಡಿದ್ದೀವಿ ಜನರು ಹೇಗೆ ಇದ್ದಾರೆ ಅಂತ. ಸೊ ನಾವು ಕೂಡ ನಮ್ಮ ಸ್ಟ್ರಾಟಜಿ ಯೂಸ್ ಮಾಡ್ಬೋದು, ನಾವು ಕೂಡ ಪ್ಲಾನ್ ಮಾಡ್ಬೋದು. ಎಲ್ಲ ಫೇರ್ ಇರ್ಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ಈಗ ಒಂದು ನಿಮಿಷ, ನೀವು ಹೇಳೋ ಪ್ರಕಾರ ಈಗ ನಾನು ಮಾಳು ಅವ್ರಿಗೆ ಧನುಷ್ನ ಹಾಕಿ ಮತ್ತೆ ಯಾರನ್ನ ಹುಡುಗಿರಲ್ಲಿ ಯಾರು ಸ್ಟ್ರಾಂಗ್ ನಿಮ್ಮ ಪ್ರಕಾರ? ಚೈತ್ರ ಅಶ್ವಿನಿಗೆ ಒಂದೇ ಟೀಮಲ್ಲಿ ಹಾಕಿ, ಚೈತ್ರ ಅಶ್ವಿನ ಒಂದೇ ಟೀಮ್ ಹಾಕಿ, ಕಾವ್ಯ ಅವ್ರಿಗೆ ಸ್ಪಂದನ ಕೊಡ್ಬೇಕಿತ್ತು. ಸ್ಪಂದನ ಮತ್ತೆ ಗಿಲ್ಲಿ. ಸ್ಪಂದನ, ಗಿಲ್ಲಿ ಮತ್ತೆ ರಘು. ನಂತರ ಎಂತ ಆಡಿ. ಈಗೇನಾಗಿದೆ ಟೀಮಲ್ಲಿ ಸ್ಪಂದನ ಅಲ್ಲಿ ಬಂದಿದೆ, ಮಾಲು ಟೀಮಲ್ಲಿ. ಬಿಕಾಸ್ ನಾನು ಅವರಿಗೆ ನಂಬಲ್ಲ, ಅವರು ಹೇಗೆ ಆಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಲ್ವಾ ಸ್ಪಂದನ. ಸೊ ಹೇಗ ನಾನು ರಿಸ್ಕ್ ತಗೊಳ್ಳಿ ಮಾಲು ಅಲ್ಲಿ? ನೀವು ಹಾಕಿದ್ದೀರಾ, ನನಗೆ ಎಂತ ಗೊತ್ತಿಲ್ಲ. ಬಟ್ ಒಂದು ವೇಳೆ ಇವತ್ತೇ ನನಗೆ ಗೇಮ್ ಗೊತ್ತಾಗುತ್ತೆ ಅಲ್ವಾ, ನೆಕ್ಸ್ಟ್ ಟೈಮು ನಾನು ಎವ್ರಿ ಸಿಚುವೇಶನ್ಗೆ ನಾನು ಅಡ್ಡ ಆಗ್ತೀನಿ. ನನಗೆ ಎಕ್ಸೆಪ್ಟೇಷನ್ ಇರಲಿಲ್ಲ ಅಂದ್ರೆ. ಸೊ ಹಾಗಿದ್ರೆ ಆಟ ಯಾಕೆ ಆಡಿಸ್ಬೇಕು? ಇಷ್ಟು ಟೈಮಿಂದ ಮನೆಯಲ್ಲಿ ಅದೇ ಆಗುದಲ್ವಾ. ವೀಕ್ ಅವರು ಸೇಫ್ ಆಗಿ ಬರ್ತಾ ಇದ್ದಾರೆ, ನಾವು ಕೂಡ ಅದೇ ಮಾಡ್ತಾ ಇದೀವಿ. ರಘು ಮತ್ತೆ ಮಾಳು ಸೇಮಾ? ನೀವು ನಿಮ್ಮ ಆಯ್ತಲ್ವಾ, ಇವಾಗ ಆಯ್ತಲ್ವಾ, ಇವತ್ತೇ ಮಾತಾಡಿ ಅಂತ ಪ್ರಯೋಜನ ಇಲ್ಲ. ಹಾಗಾದ್ರೆ ಎಲ್ಲರೂ ಸೇಮ್ ಅಂತಾದ್ರೆ ಇವತ್ತೇ ಇಲ್ಲಿಂದ ಹೋಗುವಾಗ ನೀವು ಹಾಗಾದ್ರೆ ಧನುಷ್ ನಂತರ ಅಲ್ಲಿ ಒಂದ್ ನಿಮಿಷ, ಹಾಗಾದ್ರೆ ನೀನ್ ಧನುಷ್ ಅವ್ರನ್ನ ಏನಕ್ಕೆ ಮಾಳು ಕೊಡ್ಲಿಕ್ಕೆ ಹೇಳ್ದೆ? ನಾನು ಕಾವ್ಯಗೆ ಕೊಡ್ತೀನಿ. ಯಾಕೆಂದ್ರೆ ರಘು ಸ್ಟ್ರಾಂಗ್ ಇದಾರಲ್ಲ, ಮಾಳುಗೆ ಹಾಕೋಣ. ಇಲ್ಲ, ಬಟ್ ವೇಟ್ ಎಲ್ಲ ನಾನು ನೋಡಿದ್ದೀನಿ ಅಲ್ವಾ. ನಿಮಗೆ ಬೇಕಾದಾಗ ಫೇರ್ ವೆಯ್ಟ್ ಬ್ಯಾಲೆನ್ಸ್, ಬೇಡವಾದಾಗ ಟೀಮ್ ನ ಗೆಲ್ಲಿಸಬೇಕು. ನಿಮ್ದು ಯಾಕೆ ನನ್ನ ಪರ್ಸೆಪ್ಷನ್ ಎಂತ ಇತ್ತು, ಅವರು ಸೇಫ್ ಆದ್ರು, ಅವರು ನಾಮಿನೇಟ್ ಆದ್ರು, ಓಕೆ, ನನಗೆ ಅದೇ ಅನ್ಫೇರ್ ಆಯ್ತು. ಓಕೆ, ಬಿಕಾಸ್ ಮಾಲ್ವನ್ ಅಲ್ಲಿ ಸೇಫ್ ಆಗಬೇಕಿತ್ತು, ಅದು ಅಲ್ಲಿ ನಾಮಿನೇಷನ್ ಆಗಬೇಕಿತ್ತು. ಇಲ್ಲಿ ನಮ್ಮ ಕೈಯಲ್ಲಿ ಉಂಟು, ಅರ್ಧ ಕೆಲಸ ರಾಶಿಕಾ ಮಾಡಿದ್ದಾರೆ. ಒಂದು ನಿಮಿಷ, ಇಲ್ಲಿ ಡಿಸಿಷನ್ ನಮ್ದಲ್ಲ, ಉಳಿಸೋದು ಅವ್ರನ್ನ ತೆಗಿಯೋದು ಯಾರು? ಜನಗಳು. ನೀವು ಜನರಿನ ಟೆನ್ಷನ್ ಮಾಡಬೇಡಿ, ಅದೇ ಅವರು ಅವರ ಮಾಡ್ತಾರೆ. ನಿಮ್ಮ ಕೈಯಲ್ಲಿ ಅದೇ ಜನರು ಬೇಡ, ನಮ್ಮ ಕೈಯಲ್ಲಿ ಇವತ್ತೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಮಾಡೋಣ ಅಷ್ಟೇ. ನಾನು ಮಾಡಲ್ಲ, ನಾನು ಅನ್ಫೇರ್ ಮಾಡಲ್ಲ. ನಂದು ಫಸ್ಟ್ ಇಂದ ಡೇ ಒನ್ ಇಂದ ನಾನು ಆಟದಲ್ಲಿ ನಾನು ಪರ್ಸನಲ್ ಆಗ್ಲಿ ಅನ್ಫೇರ್ ಆಗ್ಲಿ ಮಾಡಲ್ಲ. ಅದು ಏನಾದ್ರೂ ಓಕೆ, ಅದೇ ಅನ್ಫೇರ್ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಓಕೆ, ನೀವು ಅದೇ ಟ್ಯಾಗ್ ಕೊಡ್ತಾ ಇದ್ದೀರಾ. ಯಾರಾದ್ರಾಗ್ಲಿ, ಇಲ್ಲಿ ಯಾರಾದ್ರಾಗ್ಲಿ, ಮಾಳುನೇ ಆಗಿರ್ಲಿ, ಧ್ರುವಂತೆ ಆಗಿರ್ಲಿ, ಆಟ ಆಡ್ಲಿ, ಅವರ ವ್ಯಕ್ತಿತ್ವ ಏನಿದೆ, ಅವ್ರದ್ದು ಏನಿದೆ, ಆಟ ಆಡ್ಲಿ. ಆಮೇಲೆ ಗೇಮಿಗೆ ಅಂತ ಬಂದಾಗ ನಾನು ಮಾಳು ಅವ್ರಿಗೆ ಒಳ್ಳೆ ಕಂಟೆಸ್ಟೆಂಟ್ ನ ಕೊಟ್ಟಿದ್ದೀನಿ. ರಾತ್ರಿ 9:05. ವಾರದ 2ನೇ ಟಾಸ್ಕ್ ಅನ್ನು ಮಾಳು ಹಾಗೂ ಕಾವ್ಯ ಅವರಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ಬಲೂನ್ ಬ್ಲಾಸ್ಟರ್. ಇದರ ಅನುಸಾರ ಮಾಳು ಅವರ ತಂಡದಲ್ಲಿ ಧನುಷ್, ಸ್ಪಂದನ ಹಾಗೂ ಅಶ್ವಿನಿ. ಕಾವ್ಯ ಅವರ ತಂಡದಲ್ಲಿ ರಘು, ಗಿಲ್ಲಿ ಹಾಗೂ ಚೈತ್ರ ಅವರು ಈ ಟಾಸ್ಕ್ ಆಡಬೇಕು. ಪ್ರತಿ ತಂಡದ
ಆಡುವ 4 ಸದಸ್ಯರು ಸೂಜಿಗೆ ಸಿಕ್ಕಿಸಿರುವ ಒಂದೊಂದು ಹಗ್ಗವನ್ನು ಹಿಡಿದು ಒಂದೊಂದು ಡಬ್ಬದಲ್ಲಿ ನಿಲ್ಲಬೇಕು. ಟಾಸ್ಕ್ ಆರಂಭವಾದಾಗ ಹಗ್ಗವನ್ನು ಸಂಭಾಳಿಸುತ್ತಾ ಸೂಜಿಯನ್ನು ಒಂದೊಂದೇ ಬಲೂನ್ನತ್ತ ತೆಗೆದುಕೊಂಡು ಹೋಗಿ ಬಲೂನ್ ಮೇಲಿರುವ ರಂಧ್ರದ ಮೂಲಕ ಸೂಜಿಯನ್ನು ಒಳಗೆ ತೂರಿಸಿ ಬಲೂನನ್ನು ಒಡೆಯಬೇಕು. ತಮಗೆ ಮೀಸಲಿರುವ ಎಲ್ಲ ಬಲೂನ್ಗಳನ್ನು ನಿಯಮಾನುಸಾರವಾಗಿ ಮೊದಲು ಒಡೆಯುವ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ. ರಾತ್ರಿ 9:20. ಎತ್ತಾಗಿಲ್ಲಿ ಒಂದ್ ನಿಮಿಷ ಎತ್ತಿ ನಿನ್ ಕಡೆ ಬಿಟ್ಟು ಇನ್ನ ಹೇಳ್ಕೊ. ಮೇಡಮ್ ನೀವ್ ಹೇಳ್ಕೊಳ್ಳಿ. ಹೇಳ್ತಿದ್ದೀನಿ. ಮಾಡೋ ನೀನ್ ಹೇಳ್ಕೊ. ತಡಿ ಹೇಳ್ಕೊ. ನೀನ್ ಹೇಳ್ಕೊ ಬಂದು ಲೈಟ್ ಆಗಿ ಅಷ್ಟೇ. ಎತ್ತಿ ನೀವ್ ಹೇಳ್ಕೊಳ್ಳಿ. ನಿಮ್ ಸೈಡ್ ಹೇಳ್ಕೊಳ್ಳಿ ಫುಲ್ಲು. ನಿಮ್ ಸೈಡ್ ಹೇಳ್ಕೊಳ್ಳಿ. ನೀವ್ ಬಿಡೋ. ನಿಮ್ ಸೈಡ್ ಹೇಳ್ಕೊಳ್ಳಿ ಸರ್. ಹೇಳ್ಕೊಳ್ಳಿ ಮೇಡಮ್. ನೀನ್ ಬಿಡ್ಬೇಕು ಫುಲ್ ಬಿಡು. ನೀವ್ ಹೇಳ್ಕೊಳ್ಳಿ. ನೀವ್ ಬಿಡೋ ಮಾಡೋ. ನೀವ್ ಹೇಳ್ಕೊಳ್ಳಿ ಮೇಡಮ್. ನೀವ್ ಬಿಡ್ಬೇಕು ಮಾಡೋ. ನೀವ್ ಬಿಡ್ಬೇಕು. ಹಂಗೆ ಬಿಡು. ಚೂರು ಬಿಡ್ಬೇಡಿ. ಹಂಗೆ ಚೂಚುರ ಸೂಪರ್. ಬನ್ನಿ ಕತ್ ಮೇಲೆ ಮೇಡಮ್. ಕತ್ ಮೇಲೆ ಬಿಡ್ರಿ. ಈ ಕಡೆ ಹೇಳ್ಕೊ. ಸ್ಪಂದನ ಹೇಳ್ಕೊ. ಎತ್ತ ಹೇಳ್ಕೊ. ನೀನ್ ಹೇಳ್ಕೊ. ಕಾವ್ಯ ಹೇಳ್ಕೊ. ಹೇಳ್ಕೊ ಸ್ಪಂದನ ಹೇಳ್ಕೊ. ಸ್ಪಂದು ಹೇಳ್ಕೊ. ಹೇಳ್ಕೊ ಕಾವ್ಯ ಆಗತ್ತೆ. ಹೇಳ್ಕೊ ಕಾವ್ಯ. ಬಿಡು. ಹೇಳ್ಕೊ. ಹುಷಾರು ಕಾವ್ಯ. ಹೇಳ್ಕೊ. ಒಂದ್ ನಿಮಿಷ ಹೇಳ್ಕೊ ಕಾವ್ಯ. ಚೂರು ಹೇಳ್ಕೊ. ಸ್ಪಂದನ ಹೇಳ್ಕೊ. ನೀನ್ ಎತ್ತಬೇಕು. ಇರಿ ಎತ್ಬೇಡಿ. ಹೇಳ್ಕೊಳ್ಳಿ. ಒಂದ್ ನಿಮಿಷ. ಚೂರು ಹೇಳ್ಕೊ ಕಾವ್ಯ. ಅಯ್ಯೋ ದೇವರೇ, ನೋಡ್ಲಿಕ್ಕೆ ಆಗಲ್ಲ. ನಾನೇನು ಮಾಡ್ತಾ ಇಲ್ಲಪ್ಪ, ಬಿಟ್ಬಿಟ್ಟಿದ್ದೀನಿ. ಸ್ಪಂದು ನೀನ್ ಎಳಿಬೇಕು ಮೇಲೆ. ನೀನ್ ಎಳ್ದಿಲ್ಲ ಅಂದ್ರೆ ಬರೋದೇ ಇಲ್ಲ. ನಾನು ನೋಡಿ ಬಿಟ್ಬಿಟ್ಟಿದೀನಿ ಫುಲ್. ಹೇಳಿ ಹುಷಾರು. ಬಿಡ್ತಾ ಹೋಗ್ರಿ. ಹೇಳಿ ಚೈತ್ರ. ಬಿಡು ಕಾವ್ಯ. ಸ್ವಲ್ಪ ಟೈಟ್ ಮಾಡು. ಕಾವ್ಯ ಮಾಡು. ಸ್ವಲ್ಪ ಲೂಸ್ ಬಿಡು ಗಿಲ್ಲಿ. ಕಾವ್ಯ ಬಿಡು. ಲೂಸ್ ಬಿಡು ಗಿಲ್ಲಿ. ಲೂಸ್ ಬಿಡು. ಸ್ವಲ್ಪ ಬಿಡು ಕಾವ್ಯ. ನಿಮ್ ಕಡೆ ಹೇಳ್ಕೊಳ್ಳಿ. ಇರಿ. ಓ, ಎರಡರೊಳಗೆ ಹಾಕ್ಬೇಕು. Thank you ಅಕ್ಕ. Thank you so much. ಗಿಲ್ಲಿ. Thanks ಗಿಲ್ಲಿ. Thank you. ಬಿಗ್ ಬಾಸ್ ಈ ಟಾಸ್ಕ್ ನ ವಿನ್ ಮಾಡಿದ್ದು ಕಾವ್ಯ ಅಂಡ್ ಅವರ್ ಟೀಮ್. ಕಂಗ್ರ್ಯಾಚುಲೇಷನ್ಸ್. ನೈಸ್. ಇದು ಬಿಗ್ ಬಾಸ್ ಬಲೂನ್ ಬ್ಲಾಸ್ಟರ್ ಟಾಸ್ಕ್ ಗೆದ್ದ ತಂಡದ ನಾಯಕಿ ಕಾವ್ಯ. ಎಸ್ ಬಿಗ್ ಬಾಸ್. ನೀವು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೀರಿ. ಅಭಿನಂದನೆಗಳು. ಮಾಡು. ನೀವು ಈ ವಾರ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದೀರಿ. ನೀವು ಹೇಳ್ಕೊಟ್ಟಿ ಟ್ರಿಕ್ ವರ್ಕ್ ಆಯ್ತು ಸರ್. ಹಿಂಗ್ ನಿಂತಿದ್ದಕ್ಕೆ ಬೀಳಲಿಲ್ಲ. ಹಿಂಗ್ ನಿಂತಿದ್ದಿದ್ರೆ ಬಿದ್ಬಿಡ್ತಿದ್ದೆ. ಬೇಗ ನೋಡಿ. ಹಾ, ಹೈಟ್ ವೇಟ್ ಡಸಂಟ್ ಮ್ಯಾಟರ್ ಆಗಲ್ಲ. ಹೈಟ್ ವೇಟ್ ಎನರ್ಜಿ ನೀನು ಎಲ್ಲಾನು ಮಾತಾಡ್ತೀಯ, ಸುಮ್ಮನೆ. ಹಾ, ರಾತ್ರಿ 10:25. ನನಗೆ ಇಂಥ ಒಂದು ಮಹಾ
ಒಂದು ವ್ಯಕ್ತಿಯ ಜೊತೆ ಇಂಥ ಒಂದು ಸೆಟಪ್ಪಲ್ಲಿ ಒಂದು ಸ್ವಲ್ಪ ದಿವಸ ಇದ್ದು ನಾನು ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಂಡು ಎನ್ಲೈಟ್ಮೆಂಟ್ ಮಾಡಿಕೊಂಡು ಹೋಗುವಂಥ ಈ ಭಾಗ್ಯವನ್ನು ಕೊಟ್ಟಂಥ ನನ್ನ ಬಿಗ್ ಬಾಸ್ಗೆ ನಾನು ಈ ಜನ್ಮ ಅಲ್ಲ, ಇನ್ನು ಮುಂದೆ ಬರುವ 200 ಸ್ವಲ್ಪ ನಿಮ್ಮ ಓವರ್ ಆಗುತ್ತೆ. ಓಕೆ, ಇನ್ನು ಅಲ್ಲ, ಅದನ್ನು ನಿಮ್ಮಿಂದನೇ ಕಲ್ತಿದ್ದು. ಅದೇ ಜೆನ್ಯೂನ್ ಅಲ್ಲ ನಿಮ್ಮ ಮಾತು, ನನ್ನ ಮಾತು ನೀವು ಕಂಪೇರ್ ಮಾಡಬೇಡಿ. ಎಂತ ಹೇಳ್ತೀರಿ ರಕ್ಷಿತ, ಇದು ಓವರ್ ಅನ್ನಿಸ್ತಾ. ನನ್ನ ಜೊತೆಗೆ ಇದ್ದೀರಲ್ವಾ, ಅದೇ ನಿಮ್ಮ ಅದೃಷ್ಟ. ಅದನ್ನೇ ಈಗ ನಾನು ಇಡೀ ಆನ್ ಟೇಪ್ ರೆಕಾರ್ಡಿಂಗ್ ಅಲ್ಲಿದೆ. ಇಷ್ಟು ಒಂದು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡು ರಕ್ಷಿತಾ ಅವ್ರ ಜೊತೆ, ಅದು ಇಷ್ಟು ಜನಗಳು ಅಲ್ಲಿ ಇದ್ರು ಮನೆಯಲ್ಲಿ, ನನಗೆ ಇವತ್ತು ಇಂಥ ಒಂದು ಭಾಗ್ಯ ಸಿಕ್ಕಿರೋದು ಎಷ್ಟು ಜನ್ಮದ ನನ್ನ ಒಂದು ಪೂಜೆಯ ಫಲ. ಕಣ್ಣೊಂದಾಗಿದೆ ಕನಸೊಂದಾಗಿದೆ. ಇಲ್ಲ, ನೀವು ಜಪ ಮಾಡ್ತೀರಲ್ವಾ, ಮೆಡಿಟೇಷನ್ ಮಾಡ್ತೀರಲ್ವಾ, ಮೆಡಿಟೇಷನ್ ಯಾಕೆ ಮಾಡುವುದು? ನಮಗೆ ಒಂದು ಪೀಸ್ ಶಾಂತ ಆಗುತ್ತೆ ಅಲ್ವಾ. ಬಟ್ ನೀವು ಇಷ್ಟು ಜಪ ಮಾಡಿದ್ರೆ ಕೂಡ ನೀವು ಇಷ್ಟು ಇದ್ದೀರಾ. ಒಂದು ವೇಳೆ ನೀವು ಜಪನೇ ಮಾಡಲಿಲ್ಲ ಅಂದರೆ ನೀವು ಯಾವುದು ರೇಂಜಲ್ಲಿ ಇರ್ತೀರಾ ಅಲ್ವಾ? ಕರೆಕ್ಟ್. ಇಷ್ಟು ವೀಕ್ಸಲ್ಲಿ ಒಂದು ಕರೆಕ್ಟ್ ಮಾತು ಅಂತ ನಿಮ್ಮ ಬಾಯಲ್ಲಿ ಕೇಳಿದ್ದು ಇವತ್ತು ಇದು. ರಾತ್ರಿ 11:20. ಸರ್ ಸೂಪರ್ ಆಗೈತೆ ಸರ್. ಸರ್ ಸಕ್ಕದಾಯ್ತು. ಥ್ಯಾಂಕ್ ಯು. ಈಗ ತಾನೇ ನನ್ನ ರುಚಿ ಚೆನ್ನಾಗಿಲ್ಲ ಅಂದರೆ ಅಯ್ಯೋ ಮನೆ ಹಾಳ. ಚಪಾತಿ ಯಾರಿಗಾರು ಬೇಕಂದ್ರೆ ಹಾಕ್ಸ್ಕೊಳ್ಳಿ. ನಾವಿಲ್ಲಿ ಜಾಸ್ತಿ ಕೂತ್ಕೊಂಡು ತಿನ್ನಲ್ಲ. ಇಲ್ಲಿ ಬಂದರೆ ನೀವು ಗೆಸ್ಟಾಗಿ ಬಂದಿದ್ದೆ ನೆನಪಾಗುತ್ತೆ. ಇಲ್ಲೇ ಕೂತ್ಕೊಂಡು ತಿನ್ಬೇಕು. ಇದಕ್ಕೆ ಅರ್ಧ ಪೌಂಡ್ ಹಾಕಿದೆ, ಅರ್ಧ ಮೊಟ್ಟಿಯ ಇಲ್ಲೇ ಕೂತ್ಕೊಂಡು ಅರ್ಧ ತಿನ್ಬೇಕು, ಮೊಟ್ಟಿಯ ನಡೆಸ್ಬೇಕು. ನಾನು ಅಬ್ಸರ್ವ್ ಮಾಡಿಲ್ಲ ಅಣ್ಣ. ಅಬ್ಸರ್ವ್ ಮಾಡಿಲ್ಲ ಅಂತ ಯಾರ ಕೊಟ್ಟರೆ ತಗೋ ಒಂದು ಮೊಟ್ಟೆ ತಗೋ. ಸತ್ಯವಲ್ವೇ? ಮೊಟ್ಟೆ ತಗೊಂಡ್ರೆ ನನ್ಗೆ ಗೊತ್ತಿಲ್ಲ. ನಾನೆಲ್ಲೋ ಇವಾಗ ನಿನ್ ಕಣ್ ಮುಂದೆ ಕೂತ್ಕೊಂಡಿದ್ದೀನಿ. ಬಾಯಿಗೆ ಎಸ್ಕೊಂಡಿದೀಯ ಕೋಣ ಬಾಯಿಗೆ ಹಾಕೊಂಡಿಲ್ಲಪ್ಪ. ನಾನು ತಿಂದವ್ರು ಬಾಯಿ ಸೇದೋಲಿ ಕಣ. ನೀನೇ ತಿಂದಿದ್ರೆ ನಾ ಇನ್ನ ತಿಂದಿಲ್ಲ. ನೀನೇ ತಿಂದಿದ್ರೆ ಚೈತ್ರಕ್ಕ ಬನ್ನಿ ಊಟ ಮಾಡಿ. ಬರ್ತೀನಿ. ರೆಡಿ ಆಯ್ತು. ಬಂದೆ. ಸಾರ್ದು ಅಷ್ಟು ಖಾರ ಹಾಕೋದು ಖಾರ ಅನಿಸ್ತಾ ಇರೋದ. ಜೇಕ್ ಹಿಂಗೆ ಕೂತ್ಬಿಟ್ಲು ಅಕ್ಕ. ಮೀ ಟೈಮ್. ದಿನ 79 ಬೆಳಗ್ಗೆ 9:35. ಗುಡ್ ಮಾರ್ನಿಂಗ್. ಬೆಳಗ್ಗೆ 10:20. ಚೈತ್ರ ಜಾಗದಲ್ಲಿ ರಾಶಿಕಾ ಇದ್ರೆ ಟಫ್ ಇರೋದು ಕಣ. ರಾಶಿಕಾ ಹೊಡೆದಿರೋಳು ಈಸಿ. ರಾಶಿಕಾ ಅದು ಬೋನ್ ವೇಟ್ ಅಲ್ವೇನೋ, ತೊಡೆದಾಕ್ಬಿಟ್ರವಳು. ಚೈತ್ರ
ಈ ಗೇಮ್ಗೆಲ್ಲ ಕಷ್ಟ. ಓಡಾಡ್ಬಿಡ್ಬೇಕಿತ್ತು. ಓಡಾಡ್ಬಿಟ್ಲು ಸುಮ್ಮನೆ ಓಡಾಡಿಸ್ಬಿಟ್ಟಿದ್ರೆ ಒದರ್ತಾಳೆ ಹಿಡ್ಕಂದ ಮೇಲೆ. ಆಮೇಲೆ ಅವಳ ಜುಟ್ಟು ಅವಳೇ ಕಿತ್ಕೊಬಿಟ್ಟು ಜುಟ್ಟು ಕಿತ್ತಾಕ್ಬಿಟ್ಟವ್ರೆ ಅನ್ನೋದು. ಹೌದಾ? ಜುಟ್ಟು ಯಾರು ಕಿತ್ತಾಕೋರು ಗೊತ್ತಿಲ್ಲ, ಇಷ್ಟು ಬಂದ್ಬಿಡ್ತು ಜುಟ್ಟು. ಕೂದಲು ಅಲ್ಲೇ ಐತಲ್ಲ ಕೂದಲು. ಈ ಸಲ ಎವಿಕ್ಟ್ ಆಯ್ತಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಸರ್ಪ್ರೈಸಿಂಗ್ ಅನಿಸ್ತಾ ನಿಮಗೆ? ಹೌದು, ನಂಗೆ ರಕ್ಷಿತಾ ಸರ್ಪ್ರೈಸಿಂಗ್ ಅನ್ನಿಸ್ತು. ಯಾಕೆ ಅಂದರೆ ಅವಳು ತುಂಬ ಆ್ಯಕ್ಟಿವ್ ಇದ್ದು ಮನೆಯಲ್ಲಿ. ಒಂದು ಮನೆಯಲ್ಲಿ ಇರೋವಾಗ ನಮಗೆ ತುಂಬ ಒಬ್ಬರ ಬಗ್ಗೆ ನೆಗೆಟಿವ್ ಕಾಣುತ್ತೆ, ಎಲ್ಲರ ಬಗ್ಗೆನೂ ನೆಗೆಟಿವ್ ಕಾಣುತ್ತೆ, ಪಾಸಿಟಿವ್ ಕಾಣುತ್ತೆ. ದೊಡ್ಡ ವಿಷಯ ಅಲ್ವೇ ಅಲ್ಲ. ಸೊ ನಿಮಗೆ ಅವರು ನೆಗೆಟಿವ್ ಪಾಸಿಟಿವ್ ಎರಡೂ ಕಾಣಿಸಿದ್ರೆ ಮಾತ್ರ ಅವ್ರು ಈ ಮನೇಲಿ ಆಡ್ತಿದ್ದಾರೆ ಅಂತ ಅರ್ಥ. ಒಬ್ರ ಬಗ್ಗೆ ಪಾಸಿಟಿವೇ ಕಾಣಿಸ್ತಾ ಇದ್ರೆ ಅವ್ರು ಆಡ್ತಾನೆ ಇಲ್ಲ ಅಂತ ಅರ್ಥ ಅಲ್ವಾ? ಒಂದೇ ನಿಮಿಷದಲ್ಲಿ 100 ಕಣ್ ಕ್ಲೋಸ್ ಮಾಡ್ತಾರೆ ಅನ್ಸುತ್ತೆ. ತಲೆಗೆ ಹುಳ ಹೋಗಿದೆ ಈಗ. ಹೆಂಗೆ ಯಾರು ಹೋಗ್ಬೇಕಿತ್ತು? ರಕ್ಷಿತಾ ಹೇಗ್ ಸಾಧ್ಯ? ಇಲ್ಲ, ಅವರಿಗೆ ಒಬ್ವಿಯಸ್ಲಿ ಖುಷಿ ಆಗಿದೆ. ಖುಷಿ ಅಲ್ಲ, ಖುಷಿಗಿಂತ ಟೆನ್ಷನ್ ಆಗಿದೆ. ಹೇಗೆ? ಹೌ ಇಸ್ ಇಟ್ ಪಾಸಿಬಲ್? ಯಾಕಂದ್ರೆ ಅವ್ರಿಗೆ ಗೊತ್ತು ಅವ್ರು ಏನು ಆಟ ಆಡ್ತಾ ಇದ್ದಾರೆ. ನಾವು ಇಷ್ಟು ಲೇಸಿ ಆಗಿದ್ದೀವಿ. ಆಕ್ಟಿವ್ ಆಗಿದ್ದಿದ್ದು ರಕ್ಷಿತಾ. ಹಿಂಗೆ ಸಾಧ್ಯ? ಏನಾಗ್ತದೆ? ನೆಕ್ಸ್ಟ್ ನಮ್ಮ ಎಂಟ್ರಿ ನೋಡಿ ಮಾತ್ರ ತಲೆ ಎಲ್ಲ ಹಿಂಗೆ ಕೆರ್ಕೋತಾರ. ಪಾಪ ಲಾಜಿಕ್ ಸಿಗ್ತಾ ಇಲ್ಲ ಕಾವ್ಯ ಅವ್ರಿಗೆ. ಬೆಳಗ್ಗೆ 10:30. ಇವತ್ತೇ ಇವರ ಪ್ರಕಾರ ತಲೆಯಲ್ಲಿ ಆಕ್ಟಿವ್ನೆಸ್ ಬಿಡಿಬಿಡಿ. ಇವರಿಗೆ ಯಾಕೆ ನಾನು ಒಳಗೆ ಅಂದರೆ ನನ್ನ ಡಿಸಿಷನ್ ಮೇಕಿಂಗ್ ಚೆನ್ನಾಗಿ ಇರಲಿಲ್ಲ, ಸೀರಿಯಸ್ನೆಸ್ ಇಲ್ಲ. ಎರಡೇ ಕೊಡ್ಬೋದು ನನಗೆ, ಬೇರೆ ಎಂತ ಕೊಡ್ಲಿಕ್ಕೆ ಆಗಲ್ಲ. ಈಗ ಅಶ್ವಿನಿ ಮೇಡಮ್ ಎಲ್ಲ ಮುಂಚೆ ಕೆಲವರು ಮಿಸ್ಟೇಕ್ ಮಾಡಿದ್ರು, ಅದನ್ನ ಬಹಳ ಕರೆಕ್ಟ್ ಆಗಿ 100% ಕೊಟ್ಟು ಮಿಸ್ಟೇಕ್ ಮಾಡಿದ್ರು ಅವರು. ಹೌದು, ರಿಸಲ್ಟ್ ಏನಾದ್ರೂ ಆಗ್ಲಿ. ನಾನು ಯಾಕೆ ಅವರಿಗೆ ಅಕ್ಸೆಪ್ಟ್ ಮಾಡ್ತೀನಿ ಅಂದರೆ 2 ರೀಸನ್. ಒಂದು ರೀಸನ್ ಹೇಗಂದ್ರೆ ಮಿಸ್ಟೇಕ್ ಮಾಡಿದ್ರೆ ಓಪನ್ ಆಗಿ ಮಿಸ್ಟೇಕ್ ಮಾಡ್ತಾರೆ, ಒಳ್ಳೆ ಮಾಡಿದ್ರೆ ಓಕೆ ಮಾಡ್ತಾರೆ. ಅವರ ಬುಕ್ ಟೋಟಲಿ ಓಪನ್ ಉಂಟು. ನಾನು ಅವರ ವ್ಯಕ್ತಿತ್ವ ಎಂತ ಓಪನ್ ಆಗಿ ಮಿಸ್ಟೇಕ್ ಮಾಡ್ತಾರೆ ಅಲ್ಲ, ಓಪನ್ ಆಗಿ ಮಿಸ್ಟೇಕ್ ಮಾಡೋದು ನೀನು, ಅದು ಖುಷಿ ಆಗುತ್ತೆ. ಇಲ್ಲ, ಬಟ್ ಅವರು ಕೂಡ ಯಾವಾಗ ಮಾಡ್ತಾರೆ. ಏನೋ ಮಾಡಕ್ ಹೋಗಿ ಏನೋ ಆಗಿದೆ. ಏನೋ ಆಗುತ್ತೆ, ಪರವಾಗಿಲ್ಲ. ಅವ್ರು ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ ಸಾಕು. ಮಿಸ್ಟೇಕಿಗೆ ಮಿಸ್ಟೇಕ್ ಮಾಡೋದಂದ್ರೆ ನಿಮಗೆ ಅದು ಕಾಂಪಿಟೇಟರ್ ಇಲ್ಲ. ಓಕೆ, ಕಂಟಿನ್ಯೂ. ಮತ್ತೆ ಅವರು ತುಂಬಾ ಇಮೋಷನಲ್ ಪರ್ಸನ್. ಒಂದೊಂದು ವಿಷಯದಲ್ಲಿ ಅವರಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಆ ಮನುಷ್ಯನ ಹಾರ್ಟ್ ತುಂಬಾ ಪ್ಯೂರ್ ಇರುತ್ತೆ ಅಂತ ನನಗೆ ಅನ್ಸುತ್ತೆ. ಯಾರು ಇಮೋಷನಲ್ ಪರ್ಸನ್? ಅಶ್ವಿನಿ ಮ್ಯಾಮ್. ಯಾರು ಹೇಳಿದ್ರು? ಫ್ಯಾಮಿಲಿ ಮ್ಯಾಟರ್ ಅಲ್ಲಿ ಅದು ಎಲ್ರಿಗೂ ಬರುತ್ತೆ. ಅದೇ ನಾನು ರಿಯಲ್ ಅಂತ ಅನ್ಕೊಳ್ತೀನಿ. ಬೆಳಗ್ಗೆ 10:55. ಹೆಚ್ಚು ಇಟ್ಟಂದ್ರೆ ಇದು ನನ್ನ ಮಡ್ಡಿ ಎಲ್ಲವನ್ನ ಜಾತ್ರೆಯಾಗ ಒಡದೋಗದೀನಿ ನನ್ನ ಫೋನ ಗಿಫ್ಟ್ ಆಗಿ ಕೊಟ್ಟಿದ್ದಿ ಇರಲಿ ಅಂತ ನಿನ್ನ ಕೂನ. ನಿಮ್ಮನ್ನ ನೋಡಾಕ ಬಾಳ ಒಳ್ಳೆಯವ, ನಿಮ್ಮವ್ವ ಮಾಡಿದ ಮೋಸಕ ಒಗದ ನೀ ನನ್ನ ಫೋನ. ನನಗಾಗಿ ಹುಟ್ಟೀರ ಆಗುದಿಲ್ಲ ನೀ ದೂರ, ಹಾಕಬ್ಯಾಡ ಕಣ್ಣೀರ ನೀ ನನ್ನ ಬಂಗಾರ. ಮಂದಿ ಮಾತ ಕೇಳಿ ನೀ ನನ್ನ ಬಿಡಬ್ಯಾಡ, ಪ್ರೀತಿ ಮಾಡಿ ಗೆಳತಿ ದೂರ ನೀನು ಸರಿಬ್ಯಾಡ. ನಾ ನಡ್ಕೊಂತ ತಿರುಗುದ ನೋಡಿ ಕೊಂಡಿಸಿ ಕೊಟ್ಟಿ ಪಲ್ಸರ ಗಾಡಿ ಮಾಲಕತಿ. ಅಂದ್ರ ಪಲ್ಸರ ಗಾಡಿ ಮಾಲಕತಿ ನನ್ ಹೆಂಗ ನೀ ಮರತಿ. ಅಂದ್ರ ನಾ ನಡ್ಕೋತ ಹೋಗುದ್ ನೋಡಿ ಕೊಂಡಿಸ್ಕೊಟ್ಲ ಪಲ್ಸರ್, ಅಂದ್ರ ಪಲ್ಸರ್ ಗಾಡಿ ಮಾಲಕತಿ ನನ್ ಹೆಂಗ ನೀ ಮರತಿ. ಬೆಳಗ್ಗೆ 11:55. ಏನೋ ಮೀಟಿಂಗು ಕಾಂಪ್ರಮೈಸೇಷನ್ ಫುಲ್ ಕಾಂಪ್ರಮೈಸ್ ಆಯ್ತವ್ರೆ. ಆಗ್ಲಿ ಬಿಡು. ಏನಿದು ಒಂದು ಅರ್ಥವಾಗ್ತಿಲ್ವೇ? ಓ, ಪ್ಯಾಚ್ ಅಪ್. ಬಟ್ ನಾನು ಅದನ್ನ ಸಾರಿ ಕೇಳದೆ ಹೋದ್ರೆ ನನ್ಗೆ ಅದು ಗಿಲ್ಟ್ ಆಗುತ್ತೆ. ನಾನು ಅದನ್ನ ಹಂಗೆ ಇಟ್ಕೊಂಡಂಗೆ ಆಗುತ್ತೆ. ನನ್ಗಿಂತ ವಯಸ್ಸಲ್ಲಿ ದೊಡ್ಡವ್ರು ನೀವು. ಅಲ್ಲ, ದೊಡ್ಡವರು ಚಿಕ್ಕವರು, ಬಟ್ ನಮ್ಗೆ ಅದು ಅನ್ನಿಸ್ತಾ ಕೇಳೋದ್ರಲ್ಲಿ ನಾನು ಅದನ್ನ ಮಾಡಬಾರ್ದು. ಅದ್ ನಂಗೆಲ್ಲೋ ಒಂಥರ ನಿನ್ನೆಂದು ಅನ್ನಿಸ್ತಿತ್ತು. ಇವತ್ತು ನಾನು ಕೇಳದೆ ಹೋದ್ರೆ ನನಗೆ ಸಮಾಧಾನ ಇರೋದಿಲ್ಲ. ಅದಕ್ಕೋಸ್ಕರ ನಾನು ನೆನ್ನೆಗೆ ಅದನ್ನ ಬಿಟ್ಬಿಟ್ಟೆ. ಅಲ್ಲ, ಸ್ಟಿಲ್ ಬಿಡೋದು ಬೇರೆ. ಬಟ್ ನಾನು ನನ್ನ ಆತ್ಮಕ್ಕೂ ನಾನು ಪ್ರಶ್ನೆ ಅಳ್ಬೇಡಿ, ಕರೆಕ್ಟ್ ಆಗಿರ್ಬೇಕು. ನಿಮ್ಗೂ ಅಷ್ಟಲ್ಲ, ನನಗೆ ಗೊತ್ತು ನೀವು ತುಂಬಾ ತಿಳುವಳಿಕೆ ಇರೋರು ಅನ್ನೋದು ನನಗೆ ಗೊತ್ತು. ಅಲ್ಲ, ನಾನು ತುಂಬಾ ಚಿಕ್ಕವಳಾದ ಮೂಮೆಂಟ್ ಅಲ್ಲಿ ನನಗೆ ಗೊತ್ತು. ಬಟ್ ಹಂಗಾಗ್ಬಾರ್ದಾಗಿತ್ತು. ಆ ಮೂಮೆಂಟ್ನ ನಾನು ಅಷ್ಟು ಸೀರಿಯಸ್ ಆಗಿ ತಗೋಬಾರ್ದು. ತುಂಬಾ ಜಿದ್ದಿಗೆ ಬಿಟ್ಟು ಆಟ ಆಡಿದೆ ನಿನ್ನೆ ಅಂತ ನನಗೂ ಅನ್ನಿಸ್ತು. ಆಟ ಅಂತ ಬಂದಾಗ ನಂಗೆ ಅನ್ಸುತ್ತೆ, ಬಟ್ ವೈಯಕ್ತಿಕವಾಗಿ ಆಗಲ್ಲ ಅನ್ನೋದು ನನಗೆ ಗೊತ್ತು. ಆಮೇಲೆ ಏನ್ ಗೊತ್ತಾ, ನಾನು ಸೀರಿಯಸ್ಲಿ ಹೇಳ್ತೀನಿ, ನನಗೆ ನಿಮ್ಮನ್ನ ಯಾವ ಹಂತದಲ್ಲೂ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಖಂಡಿತವಾಗ್ಲೂ ಇಲ್ಲ.
ಅವ ಆಟ ಅದು ಹೆಂಗಾಗತ್ತೆ ಅದು ನಂಗೆ ಗೊತ್ತಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಎಲ್ಲಾನು ಕಲೆಕ್ಟಿವ್ ಒಪಿನಿಯನ್ಸ್ ಅಲ್ಲಿ ನಿನ್ನೆ ರಿಯಾಕ್ಷನ್ಸ್ ಬಂದ್ ಕಾರಣಕ್ಕೆ ನಂಗೆ ಹಂಗೆ ಅನ್ನಿಸ್ತು, ಅದಕ್ಕೆ ಸಾರಿ. ದಟ್ಸ್ ಓಕೆ. ನಾನೇನು ಮನ್ಸಲ್ಲಿ ಇಟ್ಕೊಂಡಿಲ್ಲ, ನೀವು ಮನ್ಸಲ್ಲಿ ಇಟ್ಕೊಂಡು ಇಲ್ಲಿಗೆ ಇದನ್ನ ಬಿಟ್ಬಿಡೋಣ. ಬಟ್ ಆಟ ಹಂಗೆ ಜಿದ್ದಲ್ಲೇ ಆಡೋಣ. ಬಟ್ ಏನು ನೀವು ಮನ್ಸಲ್ಲಿ ನಾನೇ ಆಟ ಆಡೋ. ಥ್ಯಾಂಕ್ ಯು, ಅಳ್ಬೇಡಿ. ನಿಮ್ಗೆ ಅದು ಅನ್ನಿಸ್ತಲ್ವಾ ಅಷ್ಟೇ ಸಾಕು. ಥ್ಯಾಂಕ್ ಯು. ವಾವ್ 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 ವಾವ್. ಮಧ್ಯಾಹ್ನ 12 ಗಂಟೆ. ಕೂತ್ಕಂದೆ ಇಲ್ಲಿ ನೋಡೋಕ್ಕಾಗಿ ಒಂದು ಸೀನ್ ನೋಡೋಕ್ಕಾಗಿಲ್ಲ, ಕಣ್ಣು ಬ್ಲೈಂಡ್ ಆಗ್ಬಿಟ್ಟು ಹಂಗೆ ಕೂತ್ಕಂದ, ಮಂಜು ಆಗ್ಬಿಡ್ತು ಕಣ್ಣು. ಇಲ್ಲಿ ಕಾವಿನ ಮಾತಾಡ್ಸುವ ಅಂತ ಬಂದೆ, ಹಿಂಗೆ ತಿರುಗಿ ನೋಡಿದೆ, ತಬ್ಬಲಿಗೆ ಸಾಂಗ್ ಹೊಡ್ತಿತ್ತಲ್ಲ, ಹಂಗೆ ಕೂತ್ಬಿಟ್ಟೆ. ಅಲ್ಲ ಕಣ್ರಿ, ನನಗೆ ಅದಲ್ಲ ಕಣ್ರಿ, ನೆನ್ನೆ ಆಡಿದ ಜಗಳ ನೋಡಿದ್ರೆ ನೀವು ಹೆಚ್ಚು ಕಮ್ಮಿ ಹೊರಗಡೆ ಹೋದ್ಮೇಲೂ ಮಾತಾಡ್ಸಲ್ಲ, ಮುಂದಿನ ಜನ್ಮ ಅಂತ ಇದ್ರೆ ಅದ್ರಲ್ಲೂ ಮಾತಾಡ್ಸಲ್ಲ ಅನ್ನೋ ತರ ಇದ್ರಿ. ನೋಡಿದ್ರೆ ಕೇಳಮ್ಮನವೇ ಅವಳು ಚೈತ್ರಕ್ಕೆ ಎಲ್ರ ಮುಂದೆ ಕೇಳಿದ್ರೆ ಪರವಾಗಿಲ್ಲ, ನನಗೆ ಗೊತ್ತಾಗೋಂಗೆ ನೋಡೋದು ಸುತ್ತ ಯಾರು ಇಲ್ಲ. ಚೈತ್ರ ಇವಳು ಕಾವ್ಯ ಒಬ್ಳು ಅವಳು ಮೇಕಪ್ ಮಾಡ್ಕೋದಲ್ರಿ ಬಿಜಿ ಆಗವಳೆ. ನಾನು ನೋಡಿಲ್ಲ, ನನ್ನ ಅಬ್ಸರ್ವ್ ಮಾಡಿಲ್ಲ, ಸೀದಾ ಓದ್ಲು ಮೆಹೆ ಕಮೀನ್ ಅಂತ ಓದ್ಲು. ಜಾಗ ಆಡಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲ, ಕ್ಯಾಮ್ರಾ ಇಲ್ದ ಇದ್ಲಾಕ್ ಕೇಳಿದ್ರೆ ಒಂದು ಲೆಕ್ಕ. ಯಾರಕ್ಕೆ ಕೇಳಬೇಕು, ಯಾರಕ್ಕೆ ತಲುಪಬೇಕು, ಅವ್ರಿಗೆ ತಲುಪಿದ್ರೆ ಸಾಕು. ನಂಗೆ ಊರಲ್ಲಿರೋರ್ನೆಲ್ಲ ಮೆಚ್ಚಿಸ್ಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ಮ ತಪ್ಪಿನ ಅರಿವಾಯ್ತಾ ಚೈತ್ರಕ್ಕ? ಹಾಂ, ಅಫ್ಕೋರ್ಸ್. ನಾನು ಎಂಜಲ್ ಹೋಗ್ದಿದ್ದು ಪರಿಚಿದ್ದು ತಪ್ಪು ಅಂತ ಅನಿಸ್ತು ನನಗೆ. ನಿನ್ನೆ ನಾವು ಅಷ್ಟು ಜನ ಹೇಳುವಾಗ ನಿಮ್ಗೆ ಗೊತ್ತಾಗ್ಲಿಲ್ಲ. ನಂಗೆ ಇನ್ನೊಬ್ರು ಹೇಳಿದಾಗ ಬೆಲೆ ಇಲ್ಲ. ನಂಗೆ ದೇವ್ರ ಮುಂದೆ ನಿಂತಾಗ ನಾನು ಮಾಡಿ ತಪ್ಪು ಅಂತ ಅನ್ಸಿದ್ರೆ ಮಾತ್ರ ನನ್ನ ಕ್ಷಮೆ ಕೇಳಿ. ಆಮೇಲೆ ಅವ್ರು ಇದಾರಲ್ಲ ಅಶ್ವಿನಿ ಮೇಡಮ್ ಅವರು ತುಂಬಾ ಸಾಫ್ಟ್ ಆಗ್ಬಿಟ್ಟಿದಾರಪ್ಪ. ತಪ್ಪಿ ಯಾರ್ದಿದ್ರು ಮಾತಾಡ್ಸ್ಕೊಯ್ತಾರೆ, ಒಂಥರ ಅನ್ನಪೂರ್ಣೇಶ್ವರಿ ತರ ಆಗ್ಬಿಟ್ಟವ್ರೆ. ಕರೆದು ಇಕ್ತಾರೆ ಊಟವ. ಏನ್ ನಡೀತಾ ಇದೆ ಮನೇಲಿ, ಎಲ್ಲ ಉಲ್ಟಂ ಪಲ್ಟ ಆಗ್ಬಿಟ್ಟಿದೆ. ಮಧ್ಯಾಹ್ನ 12:20. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಇಷ್ಟು ಜಾಸ್ತಿ ಕನ್ನಡಿ ನೋಡಿದ್ರೆ ಆಯುಷ್ಯ ಕಮ್ಮಿ ಆಗೋದು. ಆಗ್ಲಿ ಇದೇ ಗಾದ ಕೇಳಿದ್ದೀರಾ ನೀವು? ಆಗ್ಲಿ, ಬೇಜಾರಿಲ್ಲ. ಅಲ್ಲ, ನಿಮಗೆ ಒಂದು ನನಗೆ ಒಂದು ಕ್ವೆಶನ್ ಉಂಟು. ನೀವು ಇಷ್ಟು ಸ್ಟೈಲ್ ಯಾಕೆ ಮಾಡ್ತೀರಾ? ಬಿಕಾಸ್ ಐ ಲವ್ ಮೈ ಸೆಲ್ಫ್. ಹೇ, ಐ ಲವ್ ಮೈ ಹೇರ್. ನಿಮ್ಮ ಜೀವನದಲ್ಲಿ ಕನ್ನಡಿ ಇಲ್ಲ ಅಂದ್ರೆ ಎಂತ ಮಾಡ್ತೀರಾ? ಕನ್ನಡಿ ಕಂಡಿಡಿತೀನಿ. ಹೌದಾ? ಬಟ್ ಇಷ್ಟು ಕನ್ನಡಿ ನೋಡಿದ್ರೆ ಸತ್ಯ ಆಯುಷ್ಯ ಕಮ್ಮಿ ಆಗುತ್ತೆ. ಆಗ್ಲಿ, ಯಂಗಾಗಿ ಹೋಗ್ತೀನಿ, ಮುದ್ಕಾಗಿ. ನಿಮಗೆ ಒಳ್ಳೆಯಲಿಕ್ಕೇನೆ ಹೇಳ್ತಾ ಇದ್ದೀನಿ. ಇಲ್ಲಾಂದ್ರೆ ಕ್ಯಾಮೆರಾದಲ್ಲಿ 10 ಸತಿ ಇವರು ಯಾಕೆ ಕೂಜಲಲ್ಲಿ ಕೈ ಹಾಕ್ತಾರೆ, ಇಷ್ಟು ಯಾಕೆ ಸ್ಟೈಲ್ ಮಾಡ್ತಾರೆ ಅಂತ ಜನರು ಅನ್ಕೊಳ್ತಾರೆ. ಆಗ ಜನರಿಗೆ ಗೊತ್ತಾಗುತ್ತೆ ಅವನು ತುಂಬಾ ಸೆಲ್ಫ್ ಅಬ್ಸೆಸ್ಡ್ ಇದ್ದಾನೆ, ಅವನಿಗೆ ಮಿರರ್ ಅಂದ್ರೆ ತುಂಬಾ ಇಷ್ಟ ಅಂತ. ಮಧ್ಯಾಹ್ನ 12:25. ಶುಭೋದಯ ನಿಮ್ಮಿಬ್ಬರಿಗೂ. ಈಗ 3ನೇ ಟಾಸ್ಕ್ ಆಗಿ ರಾಶಿಕಾ ಅವರ ಆಯ್ಕೆಗಳನ್ನು ತಿಳಿದುಕೊಳ್ಳುವ ಮುಂಚೆ ಬಿಗ್ ಬಾಸ್ ನಿಮ್ಮಿಬ್ಬರಿಗೂ ಒಂದು ಚಿಕ್ಕ ಚಟುವಟಿಕೆ ನೀಡುತ್ತಿದ್ದಾರೆ. ಈ ಬಾರಿ ರಾಶಿಕಾ ತಮ್ಮ ವೈಯಕ್ತಿಕ ಅಭಿಪ್ರಾಯದ ಅನುಸಾರ ಮನೆಯ ಸದಸ್ಯರ ಪೈಕಿ ಯಾರನ್ನು ನಾಮಿನೇಟ್ ಮಾಡಬಹುದು ಹಾಗೂ ಯಾರನ್ನು ಸೇಫ್ ಮಾಡಬಹುದು ಎಂದು ನೀವಿಬ್ಬರು ಗೆಸ್ ಮಾಡಬೇಕು. ಒಂದು ವೇಳೆ ನಿಮ್ಮ ಊಹೆ ನಿಜವಾದರೆ ಬಿಗ್ ಬಾಸ್ ನಿಮ್ಮಿಬ್ಬರಿಗೂ ವಿಶೇಷ ಉಡುಗೊರೆಯನ್ನು ಕೊಡ್ತಾರೆ. ಈಗ ಇಬ್ಬರು ಪರಸ್ಪರ ಚರ್ಚಿಸಿ ನಿಮ್ಮ ಊಹೆಯ 2 ಹೆಸರುಗಳನ್ನು ಸೂಕ್ತ ಕಾರಣಗಳೊಂದಿಗೆ ಘೋಷಿಸಬೇಕು. ಲೈಟ್ ಆನ್ ಆದಾಗ ಮತ್ತೆ ಇಲ್ಲಿಯೇ ಬಂದು ಮುಂದುವರಿಸಿ. ನಿಮ್ಮ ಬೇರೆ ಡಿಸಿಷನ್, ನನ್ನ ಬೇರೆ ಡಿಸಿಷನ್ ಅಲ್ವಾ? ರಾಶಿಕಾ ಅಶ್ವಿನಿ ಅವ್ರನ್ನ ಸೇಫ್ ಮಾಡ್ತಾರೆ. ಹಾ, ನನಗೆ ಕೂಡ ಸೇಮ್ ಅದೇ. ನಾನು ಹೇಳಾದ್ಮೇಲೆ ಅದೇ. ಇಲ್ಲ, ನನ್ನ ತಲೆಯಲ್ಲಿ ಅಶ್ವಿನಿ ಮ್ಯಾಮ್ ಇತ್ತು ಫಸ್ಟ್ ಟೈಮ್ ಇಂದಾನೆ ಅಲ್ಲಿಯೇ. ಫಸ್ಟ್ ಹೇಳ್ಬೇಕಿತ್ತು. ಯಾಕೆ? ನಾನು ಹೇಳಿದ್ಮೇಲೆ ಏನಕ್ಕೆ ಇಲ್ಲ, ಹೇಳಿದ್ದು? ನೀವು ಹೇಳಿದ್ರೆ ನಾನು ಇಲ್ಲ ಅಂತ ಹೇಳ್ತೀನಿ, ಬೇರೆಯವರ ಹೆಸರು ತಗೊಳ್ಬೋದಿತ್ತು. ಈಗ ನೀನು ಹೇಳು, ಯಾರನ್ನ ಬೇರೆ ನಾಮಿನೇಟ್ ಯಾರಿಗೆ ಮಾಡ್ಬೋದು ಅವರು? ನೀ ಹೇಳು. ನೀವು ಹೇಳಿ. ನಾನು ಹೇಳಲ್ಲ, ನೀ ಹೇಳು. ಲಾಸ್ಟಿಗೆ ನಾನು ಹೇಳಾದ್ಮೇಲೆ ಹೌದು ನನಗೂ ಇದೆ ಅನ್ಸುತ್ತೆ, ಯಾಕಂದ್ರೆ ಇದು ಇಲ್ಲ ಇಲ್ಲ, ನಿಮ್ಮ ಬೇಡ ಬೇಡ, ನಾನು ಆಲ್ವೇಸ್ ನಿಮ್ಗೆ ನಾನು ಎಂತ ಅನ್ಕೊಳ್ಳಲ್ಲ, ನಾನು ಆಲ್ವೇಸ್ ಆಪೋಸಿಟ್ ಹೇಳ್ತೀನಿ. ನೀನೇ ಹೇಳು. ಸೊ ಸ್ಪಂದನಗೆ ಮಾಡ್ಬೋದಾ? ಸ್ಪಂದನಗೆ ಒಂದು ವೇಳೆ ಹೀಗೆ ಹೇಳಿದ್ರೆ ಎಲ್ಲೋ ನನಗೆ ಅವರು ಕಾಣಿಸ್ಲಿಲ್ಲ ಈ ವೀಕಲ್ಲಿ. ಮ್ಯೂಚುವಲ್ ಆಗಿ ಒಂದು ಒಳ್ಳೆ ಡಿಸ್ಕಷನ್ ಆದ್ರೆ ಪರವಾಗಿಲ್ಲ.
ನಿಂದು ಆಟಿಟ್ಯೂಡು, ನೀನು ಬಿಹೇವ್ ಮಾಡೋ ರೀತಿ, ನಿಂದು ಸ್ಟೈಲು, ನಿಂದು ಹೇಳೋದು, ಇದೆಲ್ಲ ನಿನ್ನ ಆನ್ಸರ್ ಮತ್ತೆ ರಿಪ್ಲೈ, ಮಾತಾಡೋ ಸ್ಟೈಲ್ ಯಾರಿಗೆ ಸಹ ಇಷ್ಟ ಆಗಲ್ಲ ನಿನ್ ಜೊತೆ ಡಿಸ್ಕಸ್ ಅಥವಾ ಏನು. ಮತ್ತೆ ನಿನ್ನ ಒಳ್ಳೇದಕ್ಕೆ ಹೇಳಿದ್ರು ನಿಂದೊಂದು ಅದೇನು ಹ ಹ ಹ ಹ ಹ ಇದು ಯಾರು ಮಾಡ್ತಾರೆ? ಓಕೆ ಫೈನ್, ಹೇಳಿ ನಿಮ್ಗೆ ನಾಮಿನೇಟ್ ಯಾರು ಅಂತ ಹೇಳಿ. ಅವರು ಸೇಫ್ ಮಾಡೋದು ಅಶ್ವಿನಿನ, ನಾಮಿನೇಟ್ ಮಾಡೋದು ಚೈತ್ರನ ಅಂತ ನನಗೆ. ಚೈತ್ರಗೆ ಆಲ್ರೆಡಿ ಮಾಡಿದಾರಲ್ವಾ? ಹಾ, ಚೈತ್ರ ಆಲ್ರೆಡಿ ಇದ್ದಾರೆ, ಅದನ್ನ ಬಿಟ್ರೆ ಗಿಲ್ಲಿ. ಅದೇ ನಾನು ಕನ್ಸಿಡರ್ ಮಾಡ. ಆಯ್ತಾ, ಈಗ ನೀನ್ ಹೇಳಿದ್ದು ನಾನು ಕನ್ಸಿಡರ್ ಮಾಡಲ್ಲ. ಹಂಗಾದ್ರೆ ನೀನು ಗಿಲ್ಲಿ ಅಂತ ಹೇಳು, ನಾನು ರಜತ್ ಅಂತ ಹೇಳ್ತೀನಿ. ರಜತ್ ಯಾಕೆ ಹೇಳಿ? ರಜತ್ ಯಾಕೆಂದ್ರೆ ಆಟದಲ್ಲಿ ಸೋಲಿತಾನೆ, ಬಂದ ತಕ್ಷಣ ಅವ್ರ ಬಿಹೇವಿಯರ್ಸ್ ಆಗ್ಲಿ, ಅವ್ನು ಮಾತಾಡಿದ ರೀತಿ ಆಗ್ಲಿ, ಅಥವಾ ನಮ್ಮ ಬೇರೆ ಕಂಟೆಸ್ಟೆಂಟ್ ನ ಟ್ರೀಟ್ ಮಾಡೋ ರೀತಿ ಆಗ್ಲಿ, ಇದನ್ನೆಲ್ಲ ಆಡ್ ಮಾಡಿ ಗಿಲ್ಲಿ ಅಂತ ತಗೊಂಡ್ರೆ, ಈಗ ಗಿಲ್ಲಿ ಜಾನರ್ ಇದೆ, ನೆನ್ನೆ ಟಾಸ್ಕ್ ಕೂಡ ಆಟ ಆಡಿದ್ದಾರೆ, ಚೆನ್ನಾಗಿ ಆಟ ಆಡಿದ್ದಾರೆ, ಅವ್ರು ವಿನ್ ಆಗಿದ್ದಾರೆ ಆ ಟೀಮ್ ಅಲ್ಲಿ. ಹಾಗಾಗಿ ಮತ್ತೆ ಕಂಟಿನ್ಯೂಸ್ ಆಗಿ ಅವಳು ಅಟ್ಯಾಕ್ ಮಾಡ್ಕೊಂಡು ಬಂದಿದ್ದಾಳೆ ಗಿಲ್ಲಿಗೆ. ಹಾಗಾಗಿ ಈ ಸರ್ತಿ ತಗೊಳ್ಳಲ್ಲ, ಅವಳು ನಾಮಿನೇಟ್ ಮಾಡೋದು ರಜತ್ ಅಂತ ನನ್ನ ಇಂಟ್ಯೂಷನ್ಸ್ ಹೇಳ್ತದೆ. ಬಟ್ ನನ್ನ ಪ್ರಕಾರ ಗಿಲ್ಲಿ ಮತ್ತೆ ಅಶ್ವಿನಿ ಮ್ಯಾಮ್ ಹಾಕಣ? ಹೇಳಿ, ಗಿಲ್ಲಿ ಮತ್ತೆ ಅಶ್ವಿನಿ ಮ್ಯಾಮ್ ಹಾಕನ್ವಾ? ರಜತ ಮಧ್ಯಾಹ್ನ 12:40. ಧ್ರುವಂತ್, ಬಿಗ್ ಬಾಸ್. ರಕ್ಷಿತಾ, ಎಸ್ ಸರ್. ನಿಮ್ಮ ಆಯ್ಕೆಗಳನ್ನು ಘೋಷಿಸಿ. ಬಿಗ್ ಬಾಸ್, ನಾನು ರಾಶಿಕಾ ಅವರು ಸೇಫ್ ಅಶ್ವಿನಿನ ಮಾಡ್ತಾರೆ, ಮತ್ತೆ ನಾಮಿನೇಟ್ ರಜತ್ನ ಮಾಡ್ತಾರೆ ಅಂತ ನನ್ನ ಇಂಟ್ಯೂಷನ್ಸ್ ಹೇಳ್ತದೆ. ಬಿಗ್ ಬಾಸ್, ನನಗೆ ಅನಿಸುತ್ತೆ ಅವರು ಅಶ್ವಿನಿ ಮ್ಯಾಮ್ಗೆ ಸೇಫ್ ಮಾಡ್ತಾರೆ ಮತ್ತು ಗಿಲ್ಲಿಗೆ ನಾಮಿನೇಟ್ ಮಾಡ್ತಾರೆ. ಅಂದರೆ ರೀಸನ್ ಯಾಕೆ ಅಂದರೆ ಅಶ್ವಿನಿ ಮ್ಯಾಮ್ಗೆ ಸೇಫ್ ಯಾಕೆ ಅಂದರೆ ಮನೆಯ ವಿಚಾರ ಹಾಂ. ಧ್ರುವಂತ್, ಬಿಗ್ ಬಾಸ್, ಯಾರನ್ನು ನಾಮಿನೇಟ್ ಮಾಡಬಹುದು ಅನ್ನೋದಕ್ಕೆ ಒಂದೇ ಹೆಸರು ಬೇಕು. ಈ ಕೂಡಲೇ ಪರಸ್ಪರ ಚರ್ಚಿಸಿ ಒಂದು ಹೆಸರನ್ನು ಘೋಷಿಸಿ. ರಜತ್ ಸರ್. ರಜತ್ ಸರ್. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಒಂದು ಆಲ್ ಓವರ್ ಅಷ್ಟು ಕ್ಲೆವರ್ ಇದ್ದರೆ ರಾಶಿಕಾ, ಎಲ್ಲ ಗೇಮ್ ಪರ್ಪಸ್ ನೋಡಿ ಮಾತಾಡಿದ್ರೆ ಅವರು ರಜತ್ ಹೆಸರು ತಗೊಳ್ತಾರೆ. ಬಟ್ ಪರ್ಸ್ನಲ್ ಆಗಿ ಅವರು ಎಂತ ತಗೊಳ್ದ್ರೆ ಗಿಲಿ ಹೆಸರು ತಗೊಳ್ತಾರೆ. ಸೊ ಇವತ್ತೇ ನೋಡೋಣ ಅವರ ಮೈಂಡ್ ಸೆಟ್ ಹೇಗಂತ. ಪರ್ಸ್ನಲ್ ಫಸ್ಟ್ ಕ್ಲಿಯರ್ ಮಾಡಲಿಕ್ಕೆ ನೋಡ್ತಾರಾ, ಅಲ್ಲ ಫುಲ್ಲು ಗೇಮ್ ಪ್ರೊಸೆಸ್ಗೆ ಥಿಂಕ್ ಮಾಡಿ ನೋಡಿ. ಇವತ್ತೇ ಗೊತ್ತಾಗುತ್ತೆ ಅವರ ಕ್ಯಾಪ್ಟನ್ಶಿಪ್ ಅವರ ಇದೆ ಎಂತಂತ. ಮಧ್ಯಾಹ್ನ 1:05. ಶುಭ ಮಧ್ಯಾಹ್ನ. ಶುಭ ಮಧ್ಯಾಹ್ನ ಬಿಗ್ ಬಾಸ್. ರಾಶಿಕಾ, ವಾರದ ಪ್ರಕ್ರಿಯೆಯಂತೆ ನೀವು ಮನೆಯ ಸದಸ್ಯರ ಪೈಕಿ ಈಗ ಮತ್ತೊಮ್ಮೆ ಒಬ್ಬರನ್ನು ನಾಮಿನೇಟ್ ಮಾಡಲು ಹಾಗೂ ಒಬ್ಬರನ್ನು ಸೇಫ್ ಮಾಡಲು ಸದಸ್ಯರ ಹೆಸರುಗಳನ್ನು ಘೋಷಿಸುವ ಸಮಯ. ಪ್ರಕ್ರಿಯೆ ಆರಂಭಿಸಿ. ನಾನು ಸೇಫ್ ಮಾಡ್ತಿರೋದು ಅಶ್ವಿನಿ ಮ್ಯಾಮ್ನ. ಸ್ಟಾರ್ಟಿಂಗಿಂದ ಅಶ್ವಿನಿ ಮ್ಯಾಮ್ನ ನೋಡ್ಕೊಂಡು ಬಂದಿದ್ದೀವಿ. ಅವ್ರ ಕೋಪನ ನೋಡಿದ್ದೀವಿ, ಅವ್ರು ತಗೊಳ್ಳೋ ಡೆಸಿಷನ್ಸ್ನ ನೋಡಿದ್ದೀನಿ. ಎವ್ರಿ ವೀಕ್ ಸುದೀಪ್ ಸರ್ ಬಂದು ಅದನ್ನ ಕರೆಕ್ಟ್ ಮಾಡಿರೋದಾಗಿರಲಿ, 2.0 ವರ್ಷನ್ ಅಂತ ಕೊಡ್ತಾರೆ. ಅದಾದಮೇಲೆ ಅವ್ರ ಬದಲಾವಣೆನ ಇಡೀ ಮನೆ ನೋಡಿದ್ದೀವಿ. ಸಡನ್ನಾಗಿ ಈ ಮನೇಲಿ ಯಾರೂ ಚೇಂಜ್ ಆಗೋಕ್ಕಾಗಲ್ಲ, ಬಿಕಾಸ್ ಅವ್ರದ್ದೇ ಆದಂಥ ಒಂದು ಪರ್ಸ್ನಾಲಿಟಿ ಅನ್ನೋದಿರುತ್ತೆ. ಬಟ್ ಇಲ್ಲಿ ಅವ್ರಿಗೆ ಯಾವಾಗ ಏನು ಮಾತಾಡಬೇಕು ಅದನ್ನ ಮಾತಾಡ್ತಾ ಇದ್ದಾರೆ. ಕೋಪ ಬಂದಾಗ ಎಸ್, ಆ ಕೋಪನ ಇವಾಗ ನನಗೂ ಕೋಪ ಬರುತ್ತೆ, ಆ ಮೊಮೆಂಟಿಗೆ ನಾನು ಹೇಗೆ ರಿಯಾಕ್ಟ್ ಮಾಡ್ತೀನಿ ಹಾಗೆ ರಿಯಾಕ್ಟ್ ಮಾಡೋಕ್ಕಾಗುತ್ತೆ. ಇಡೀ ಮನೆ ಎಲ್ಲರೂ ಚೇಂಜ್ ಆಗಿ ಅಂದಿದ ತಕ್ಷಣ ಒಂದೊಂದು ವಿಷಯಗಳನ್ನ ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಆದಷ್ಟು ಅವ್ರು ಚೇಂಜ್ ಆಗ್ತಿದ್ದಾರೆ, ಚೇಂಜ್ ಮಾಡ್ಕೋತಿದ್ದಾರೆ. ಸೊ ಹಾಗಾಗಿ ಅದನ್ನ ನಾನು ನೋಟಿಸ್ ಮಾಡಿ ನಾನು ಅಶ್ವಿನಿ ಮ್ಯಾಮ್ ಅಂತ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ವಿಷಯನ ನಾನು ಅವ್ರ ಬಗ್ಗೆ ಹೇಳಲೇಬೇಕು. ಅವ್ರದ್ದು ರಜತ್ ವಿಷಯ ಅಂತ ಜಗಳಗಳು ನಡೀತಾ ಇರುತ್ತೆ. ಹೋಗಿ ನಾನು ಅವ್ರ ಹತ್ರ ಹೇಳ್ತೀನಿ, ಅಶ್ವಿನಿ ಮ್ಯಾಮ್ ಓಕೆ, ನಿಮ್ಮಿಬ್ಬರ ಮಧ್ಯೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಲಿ, ಏನೇ ಇರಲಿ, ನೀವೇ ಟ್ರೈ ಮಾಡಿ ಅವ್ರ ಜೊತೆ ಮಾತಾಡಿ ಅಂತ ಹೇಳಿದಾಗಲೂ ಕೂಡ ನಾನು ಟ್ರೈ ಮಾಡ್ತೀನಿ ರಾಶಿಕಾ ಅಂತ ಹೇಳಿರ್ತಾರೆ. ಅದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನೀವು ಮಾತಾಡೋದಾಗಿರಲಿ ಅವ್ರ ಜೊತೆ. ಸೊ ಹಾಗಾಗಿ ನಾನು ನಿಮ್ಮನ್ನ ಸೇವ್ ಮಾಡ್ತಿದ್ದೀನಿ. ನಾನು ಸ್ಪಂದನನ ನಾಮಿನೇಟ್ ಮಾಡ್ತಿದ್ದೀನಿ. ಹುಡುಗಿರಲ್ಲಿ ನನಗೆ ವೀಕೆಸ್ಟ್ ಅಂತ ಅನ್ಸೋದು ಸ್ಪಂದನ. ಎಲ್ಲೋ ಪರ್ಫಾರ್ಮೆನ್ಸ್ ಗ್ರಾಫ್ ಒಂದೇ ಥರ ಇದೆ, ಅದರಲ್ಲಿ ನಂಗೆ ಏನೂ ಚೇಂಜಸ್ ಕಾಣಿಸ್ತಿಲ್ಲ. ಸೊ ಹಾಗಾಗಿ ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಅಂದರೆ ಏನಕ್ಕೆ ವೀಕೆಸ್ಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಈಗ ಆ್ಯಸ್ ಅ ಕಂಟೆಸ್ಟೆಂಟ್ ಈ ಮನೆಯಲ್ಲಿ ನನಗೆ ಅಶ್ವಿನಿ ಆಗಿರಲಿ, ಹುಡುಗಿರು ಅಂತ ತಗೊಂಡಾಗ ಅಶ್ವಿನಿ ಮ್ಯಾಮ್, ಕಾವ್ಯ, ಈಗ ಚೈತ್ರಕ ಬಂದಿದ್ದಾರೆ, ಅವರೆಲ್ಲ ನಂಗೊಂದು ಸ್ವಲ್ಪ ಟಫ್ ಕಾಂಪಿಟೇಟರ್ ಅಂತ ಅನ್ನಿಸ್ತಾರೆ. ಬಟ್ ಸ್ಪಂದನ ಅಂತ ಬಂದಾಗ ನನಗೆ ಆ ಕಾಂಪಿಟೇಷನ್ ಅಂತ ಅನಿಸಲ್ಲ. ನಾನು ಲಾಸ್ಟ್ ಟೈಮು ನಿಮ್ಗೆ ಹೇಳಿದೆ, ಎಲ್ಲೋ ನನಗೆ ನೀವು ಕಾಂಪಿಟೇಟರ್ ಅಂತ ಫೀಲ್ ಆಗಲ್ಲ ಈ ಮನೇಲಿ ಅಂತ. ಸೊ ಹಾಗಾಗಿ ನನಗೆ ವೀಕೆಸ್ಟ್ ಅಂತ ಅನ್ಸೋದು ಹುಡುಗಿರಲ್ಲಿ ನೀವು. ನಾನು ನಿಮಗೆ ಒಂದು ಹೇಳ,
ಫಸ್ಟ್ ನನ್ನ ಬಾಯಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ ಹುಡುಗಿಗೆ ಮಾಡ್ಬೋದಂತ, ಹುಡುಗಿಗೆ. ಆ ಟೈಮಲ್ಲಿ ನನ್ನ ತಲೆಯಲ್ಲಿ ಸ್ಪಂದನನೇ ಬಂತು. ನೀವು ಅದೇ ನೋಡಲಿಲ್ವಾ ಅಲ್ಲಿ ಮಾತಾಡುವಾಗ ಕೂಡ ಅವರ ಬಾಯಲ್ಲಿ ಸ್ಪಂದನ ಕಾವ್ಯನೇ ಇತ್ತು. ವೀಕೆಸ್ಟ್ ಬರುವಾಗ ಮಧ್ಯಾಹ್ನ 1:45. ಈಗ ಮುಖ ಎಲ್ಲ ನೋಡಿ ನನಗೆ ಇರಲಿಕ್ಕೆ ಆಗಲ್ಲ. ಹೀಗೆ ಮಾಡಿ, ಹೀಗೆ ನಿಮ್ಗೆ ನೋಡಿ ನಾನು ಕೂಡ ನಿಮ್ಮ ಹಾಗೇನೆ ಆಗ್ತೀನಿ ಅಂತ. ಯಾರು ನೋಡು ಅಂತ ಹೇಳಿದ್ ನಿನಗೆ? ಇವತ್ತೇ ಆಪ್ಷನ್ ಇಲ್ಲಲ್ವಾ? ಇಲ್ಲಾಂದ್ರೆ ನನ್ನ ಬಿಟ್ಟು ಇಷ್ಟು ಚಂದ ಪ್ಲೇಸ್ ಕೊಟ್ಟಿದ್ದಾರೆ ನಿನಗೆ. ನೀನು ಒಬ್ಳೆ ಎಷ್ಟೋ ದಿವಸ ರೂಮಲ್ಲಿ ಇದೆಯಲ್ಲ ಒಬ್ಳೆ. ನಿನಗೆ ಯಾಕೆ ಯು ಶುಡಂಟ್ ಕೇರ್. ಬಟ್ ಅಪ್ಪಿ ನೀವು ನನ್ನ ಕಣ್ಣು ಮುಂಚೆ ಬರ್ತೀರಾ, ನನಗೆ ನೋಡ್ಲೇಬೇಕು. ನೀನ್ ಕಣ್ಣು ಮುಚ್ಕೋ. ನಮ್ಗೆ ಎಷ್ಟು ಚಂದ ಫುಡ್ ಅಲ್ವಾ? ನಾವು ಮನೆಗೆ ಹೋಗಿ ಗಿಲ್ಲಿಯವರಿಗೆ ಎಲ್ಲರಿಗೆ ಹೇಳ್ಬೋದಾ ನಾವು ಎಲ್ಲ ಟಿವಿಯಲ್ಲಿ ನೋಡಿದೀವಿ? ನಾವು ಹೇಳ್ದೆ ಇದ್ರು ಅವ್ರಿಗೆ ಗೊತ್ತಾಗುತ್ತೆ. ಕೇಳಿ, ನಾವೇ ಡಿಸೈಡ್ ಮಾಡಿದ್ರು ನಿಮ್ಮ ಟೀಮ್ ಎಲ್ಲ. ಮತ್ತೆ ನಮ್ಗೆ ಒಂದು ಚೆನ್ನಾಗಿ ಊಟ ಇತ್ತು. ಹೌದು, ಹೇಗಾಗುತ್ತೆ ಅಲ್ವಾ? ಫಸ್ಟ್ ಹೋಗಿ ಓಡಾಕ್ತೀನಿ, ಜೋರಾಗಿ ಕಿಡ್ಸ್ತೀನಿ. ಯಾರು ಹೇಳಿದ್ರು ನಾವು ಹೋಗಿದ್ದೀವಿ ಅಂತ? ಹೇಗ ನೀವು ಥಿಂಕ್ ಕೂಡ ಮಾಡಿದ್ರು ನಾವು ಹೋಗ್ತೀವಿ ಅಂತ? ಅವರಿಗೆ ಅವರ ತಲೆಯಲ್ಲಿ ನಾನು ಫಸ್ಟ್ ಹೋಗಿ ಗಿಲ್ಲಿಗೆ ಒಂದು ಕ್ವೆಶ್ಚನ್ ಮಾಡ್ತೀನಿ. ಅವರಿಗೆ ಅವ್ರಿಗೆ ಗೊತ್ತುಂಟು ನನಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತಂತ. ನಾನು ಡಿಸರ್ವಿಂಗ್ ಇದ್ದರೆ ನಾನು ಇರಲೇ ಇರ್ತೀನಿ, ನಾನು ಅಷ್ಟು ಬೇಗ ಹೋಗಲ್ಲ ಅಂತ ನಾನು ಹೇಳಿದ್ದೀನಿ. ಆದರೂ ಕೂಡ ಅವರು ನಂಬಿದ್ರಲ್ವಾ ನಾನು ಹೋಗಿದ್ದೀನಿ ಅಂತ. ನಾನು ಅವರಿಗೆ ಕೇಳ್ತೀನಿ, ಹೇಗೆ ನೀವು ನಂಬಿದ್ದೀರಾ ನಾನು ಹೋಗಿದ್ದೀನಿ ಅಂತ? ತಲೆಯಲ್ಲಿ ಕೂಡ ಹೇಗೆ ಬಂತು? ರಕ್ಷಿತಾ, ಕಾನ್ಫಿಡೆನ್ಸ್ ಒಳ್ಳೇದು, ಓವರ್ ಕಾನ್ಫಿಡೆನ್ಸ್ ಇದೇ ನನ್ನ ಓವರ್ ಕಾನ್ಫಿಡೆನ್ಸ್ ಅಲ್ಲ. ನಾನು ಆಚೆ ಹೋಗ್ತೀನಿ, ಬಟ್ ಅದೇ ಕ್ಯೂ ಅಲ್ಲಿ ಸ್ವಲ್ಪ ಜನ ಇದ್ದಾರೆ ಮುಂಚೆ. ಬೇಕಿದ್ರೆ ನೀವು ಓವರ್ ಕಾನ್ಫಿಡೆನ್ಸ್ ಹೇಳಿ, ನೋ ಪ್ರಾಬ್ಲಮ್. ಎಸ್, ಐ ಆಮ್ ಓವರ್ ಕಾನ್ಫಿಡೆಂಟ್. ಬಿಕಾಸ್ ಯಾವಾಗ ತನಕ ನಾನು ಡಿಸರ್ವಿಂಗ್ ಇದ್ದೀನಿ ನಾನು ಓವರ್ ಕಾನ್ಫಿಡೆಂಟ್ ಆಗಿ ಇರ್ತೀನಿ ಅಷ್ಟೇ. ಗುಡ್. ಮಧ್ಯಾಹ್ನ 2:15. ಧ್ರುವಂತ್, ಬಿಗ್ ಬಾಸ್. ರಕ್ಷಿತಾ, ಮನೆಯ ಕ್ಯಾಪ್ಟನ್ ರಾಶಿಕಾ ಅಶ್ವಿನಿ ಅವರನ್ನು ನಾಮಿನೇಷನ್ನಿಂದ ಸೇಫ್ ಮಾಡಲು ಇಚ್ಛಿಸಿದ್ದಾರೆ. ಈ ವಿಚಾರದಲ್ಲಿ ನಿಮ್ಮಿಬ್ಬರ ಊಹೆ ನಿಜವಾಗಿದೆ. ಆದರೆ ರಾಶಿಕಾ ಸ್ಪಂದನಾ ಅವರನ್ನು ನಾಮಿನೇಟ್ ಮಾಡಲು ಬಯಸಿರುವ ಕಾರಣ ಈ ವಿಚಾರದಲ್ಲಿ ನೀವಿಬ್ಬರೂ ತಪ್ಪಾಗಿ ಊಹಿಸಿದ್ದೀರಿ. ಹಾಗಾಗಿ ಬಿಗ್ ಬಾಸ್ ನೀಡಿದ ಈ ಚಿಕ್ಕ ಚಟುವಟಿಕೆಯಲ್ಲಿ ನೀವು ಸೋತಿದ್ದೀರಿ. ಈಗ ಇನ್ನೇನು ನಡೆಯಲಿರುವ ಈ ವಾರದ 3ನೇ ಟಾಸ್ಕ್ನಲ್ಲಿ ಪ್ರತಿ ತಂಡದಲ್ಲಿ ನಾಯಕರನ್ನೂ ಸೇರಿದಂತೆ 3 ಸದಸ್ಯರು ಆಡಬೇಕಿದೆ ಮತ್ತು ಈ ಟಾಸ್ಕ್ನಲ್ಲಿ ಆಟಗಾರರ ದೈಹಿಕ ಸಾಮರ್ಥ್ಯ ಬಹಳ ಪ್ರಮುಖ ಪಾತ್ರ ವಹಿಸುತ್ತದೆ. ನೀವಿಬ್ಬರು ಪರಸ್ಪರ ಚರ್ಚಿಸಿ ಪ್ರತಿ ನಾಯಕರಿಗೆ ಅವರ ತಂಡ ಸೇರಲು ಒಬ್ಬ ಮಹಿಳಾ ಹಾಗೂ ಒಬ್ಬ ಪುರುಷ ಸದಸ್ಯರನ್ನು ಆರಿಸಬೇಕು. ಓಕೆ. ಮಧ್ಯಾಹ್ನ 2:25. ಅಶ್ವಿನಿ ಮ್ಯಾಮ್ಗೆ ರಘು ಅಣ್ಣ ಮತ್ತು ಚೈತ್ರ ಕೊಡಿ. ಸ್ಪಂದನಗೆ ಕಾವ್ಯ ಮತ್ತು ರಜತ್ ಕೊಡಿ. ಸೂಪರ್, ಡನ್. ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟರೆ ಹಿಂಗೆ ಕಾಣಿಸುತ್ತೆ. ರಕ್ಷಿತಾ, ಧ್ರುವಂತ್, ಬಿಗ್ ಬಾಸ್ ಆಯ್ಕೆಗಳು ಹಾಗೂ ಸೂಕ್ತ ಕಾರಣಗಳು. ಸ್ಪಂದನ ಟೀಮಿಂದ ರಜತ್ ಮತ್ತೆ ಕಾವ್ಯ ಅವರು ಆಡ್ತಾರೆ. ಸೊ ಅಶ್ವಿನಿ ಅವರ ತಂಡದಲ್ಲಿ ರಘು ಮತ್ತೆ ಚೈತ್ರ ಆಡ್ತಾರೆ. ಮಧ್ಯಾಹ್ನ 2:35. ಇದರಲ್ಲಿ ಗೆದ್ದವರು ಏನಾಗ್ತಾರೆ? ಸೇಫ್ ಆಗ್ತಾರೆ. ಮತ್ತೆ ಎಂತ? ಹೌದು. ಕ್ಯಾಪ್ಟನ್ಶಿಪ್ಗೆ ಹೋಗ್ತಾರೆ. ಮತ್ತೆ ಎಂತ? ಹೌದು. 2 ವಾರ ಸೇಫ್ ಆಗ್ತಾರೆ. ಬಟ್ ಪರ್ಟಿಕ್ಯುಲರ್ ಆಗಿ ನಾಮಿನೇಷನ್ ಮೇಲೆ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾಮಿನೇಷನ್ ಮೇಲೆ ಅಂತಂದ್ರೆ ಗುಡ್ ಪೀಪಲ್ ಇರಬೇಕು, ಬ್ಯಾಡ್ ಪೀಪಲ್ ಹೋಗಬೇಕು. ಆ ಪಾಯಿಂಟಲ್ಲಿ ನೋಡೋದಾದ್ರೆ ಸ್ಪಂದನ ಅವ್ರಿಗೆ ಸ್ವಲ್ಪ ವೀಕ್ ಹಾಕಿ ಅಶ್ವಿನಿ ಅವ್ರಿಗೆ ಸ್ಟ್ರಾಂಗ್ ಹಾಕಿ ವಿನ್ ಮಾಡಿಸಿ. ಇದೇ ನಾನು ಮುಂಚೆಯಿಂದ ಹೇಳ್ತಾ ಇದ್ದೀನಿ, ನೀವು ಜಸ್ಟಿಸ್ ಆಗಿ ಬಿಗ್ ಬಾಸ್ ಕೂಡ ಇವತ್ತೇ ಥಿಂಕ್ ಮಾಡ್ತಾ ಇದ್ದಾರೆ ನಿಮಗೆ ಸೀಕ್ರೆಟ್ ರೂಮಲ್ಲಿ ಹಾಕಿ ತಪ್ಪಾಯಿತು ಅಂತ. ನಮಗೆ ಇಷ್ಟು ದಿನದಿಂದ ಅವರು ಎಂತ ಮಾಡ್ಕೊಂಡು ಬಂದಿದ್ದಾರೆ, ನಾಮಿನೇಟೇ ಮಾಡ್ಕೊಂಡು ಬಂದಿದ್ದಾರೆ. ಸಿಲಿ ರೀಸನ್ ಕೊಟ್ಟು ನಮಗೆ ಇವತ್ತೇ ಅವಕಾಶ ಸಿಕ್ಕಿದ್ರೆ ನಮಗೆ ಒಂದು ಟೀಮ್ ಹೇಗೆ ಕೂಡ ಮಾಡಿ ಸ್ಪಾಯ್ಲ್ ಮಾಡಬೇಕು. ಮತ್ತೆ ಇಲ್ಲ, ನೀವು ಅದೇ ನಿಮ್ಮ ತಲೆಯಲ್ಲಿ ಇಲ್ಲ. ಜಸ್ಟಿಸ್ ಮಾಡ್ತಾ ಇದ್ದೀರಾ, ಫೇರ್ ಗೇಮ್ ಮಾಡ್ತಾ ಇದ್ದೀರಾ. ಅಷ್ಟು ಒಳ್ಳೆಯವರು ಇರ್ಲಿಕ್ಕೆ ಇದ್ರೆ ನೀವು ಮನೆಯಲ್ಲಿ ಇರಬೇಕಲ್ವಾ? ಅದೇ ಹೇಳಿದ್ರಲ್ವಾ ಸುದೀಪ್ ಸರ್, ಮಾಡೋದು ಒಂದು, ಮಾತಾಡೋದು ಒಂದು,
ಬಿಗ್ ಬಾಸ್ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಲ್ಲಿ ಮನೆಯಲ್ಲಿ ಕುತ್ಕೊಳ್ಳಿ ದೊಡ್ಡ ದೊಡ್ಡ ಮಾತಾಡಿದ್ದಾರೆ ಅನ್ಸುತ್ತೆ. ನೀವು ಇಲ್ಲಿ ಬಂದ ನಂತರ ನೀವು ಬೇರೆನೆ ನಿಮ್ಮ ನೀನ್ ಕರೆಕ್ಟ್ ರೀಸನ್ ಕೊಡು, ಬಾಯಿ ಬಂದಾಗೆ ಮಾತಾಡ್ಬೇಡ. ಬೇರೆನೆ ಏನು ಮಾತಾಡಿದ್ದೊಂದು ಮಾಡುದೊಂದು ಏನು ಹೇಳು ಹೇಳು ಹೇಳು. ಅದಕ್ಕೆ ನನಗೆ ರೀಸನ್ ಕೊಡು. ಯಾಕೆಂದ್ರೆ ಅಲ್ಲಿ ನೋಡುವಾಗ ನಿಮ್ಮ ನಾಮಿನೇಷನ್ ಎಲ್ಲ ಬೇರೆ ಇತ್ತು. ನನಗೆ ಅವರಿಗೆ ಆಚೆ ಹಾಕ್ಬೇಕು, ಮುಖವಾಟ ತಗೋಬೇಕು, ಹಾಗೆ ಹೀಗೆ ಮಾಡ್ತಾ ಹಾಗೆ ಅಂತ ನಿಂತರ ಈ ರೀತಿ ನಿನ್ನ ತರ ಈ ರೀತಿ ಈ ಬುದ್ಧಿ ಮಾಡಿ ಮಾಡಲ್ಲ ನಾನು. ಇಲ್ಲಿ ಜಸ್ಟಿಸ್ ಮಾಡ್ಲಿಕ್ಕೆ ಈ ಬಿಗ್ ಬಾಸ್ ಬುದ್ಧಿ ನಿಮಗೆ ಮಾಡಿ ಹೇಳಿಲ್ಲ. ನಿನ್ನ ಇಂಜಸ್ಟಿಸ್ ಮಾಡಿ ಮಾಡಲ್ಲ ನಾನು. ನಾಮಿನೇಷನ್ ಮಾಡ್ತೀನಿ, ರಿಯಲ್ ಆಗಿ ಫೈಟ್ ಮಾಡಿ ವಿನ್ ಮಾಡಿ ಆಚೆ ಸೋಲ್ಸಿ ಹೊರಗಡೆ ಹಾಕ್ತೀನಿ. ಇಲ್ಲಂದ್ರೆ ಮನೆಯಲ್ಲಿ ಇರಿ, ಇದೇ ನಿಮ್ಮ ಮುಖವಾಟ. ನಮ್ಮ ಹಿರಿಯರು ಒಂದು ಮಾಡ್ಬೇಕು, ಅವ್ರದ್ದು ವ್ಯಾಲ್ಯೂಸ್, ನಮ್ಮ ಡ್ಯಾಡಿ ಮಮ್ಮಿದು ವ್ಯಾಲ್ಯೂಸ್, ಅದು ನಮ್ದು ಇದೇ ಲಾಸ್ಟ್ ಜನರೇಷನ್. ನಮ್ದು ಆ ಜನರೇಷನ್ ಅಲ್ಲಿ ಅದು ಸಿಗೋದೇ ಇಲ್ಲ. ಯಾಕಂದ್ರೆ ಈ ಜನರೇಷನ್ ಇಲ್ಲಿ ಕತೆ ಹೇಳೋದು ಇದರಲ್ಲಿ ಏನು ಅಂತ ತಗೊಳ್ಳಿ. ಇಲ್ಲಿ ಬಿಗ್ ಬಾಸ್ ಮುಂಚೆ ಬರ್ತಾ ಇದ್ದೀರಲ್ವಾ, ಇಷ್ಟು ದೊಡ್ಡ ಬುಕ್ ತಗೊಳ್ಳಿ ಅಂತ ಪ್ರಯೋಜನ ಆಗಲ್ಲ. ನಾನು ಇಂಜಸ್ಟಿಸ್ ಮಾಡೋದಿಲ್ಲ. ಮುಖವಾಟ ಜೆನ್ಯೂನ್ ಆಗಿ ಆಟ ಆಡ್ಲಿ, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತೀನಿ. ಹೇಳುದು ಒಂದು, ಮಾತಾಡುದು ಒಂದು, ಮಾಡುದು ಒಂದು. ಓಕೆ, ನಿಂದು ಆ ಮುಖನ ಮುಚ್ಕೊಳ್ಳೋದಕ್ಕೆ ಕವರ್ ಅಪ್ ಮಾಡಬೇಡ. ಸ್ಲೋಲಿ ಮಾತಾಡಿ. ಮಾತಾಡುದು ಒಂದು, ಮಾಡುದು ಮಾಡಿದೆಂದು ಮಾತಾಡೋದೊಂದು. ಅದು ಮನೆಯಲ್ಲಿ ಇಲ್ಲಿವರೆಗೆ ಬಿಗ್ ಬಾಸ್ ಹಿಸ್ಟ್ರಿಲಿ ನೋಡೋದು ಮಾಡೋದೊಂದು ಮಾತಾಡೋದೊಂದು. ಸ್ಲೋ ಮಾತಾಡಿ. ನಮ್ಮ ಎನಿಮಿ ಇದ್ರು ಅವ್ರಿಗೆ ಈಕ್ವಲ್ ಚಾನ್ಸ್ ಕೊಟ್ಟು ಗೆಲ್ಸು. ಮುಖವಾಟ ಧ್ರುವನ್. ಓ ಇಂಜಸ್ಟಿಸ್. ನನಗೆ ಕಾವ್ಯ ಆಗಲ್ಲ, ಅವಳಿಗೆ ವೀಕ್ ಅವ್ರನ್ನ ಹಾಕಿ ಅದೇ ಗಿಲ್ಲಿ ಬಂದಾಗ ಇವಳ್ದು ಅಬ್ಜೆಕ್ಷನ್ ಇಲ್ಲ. ನಿಮ್ಮ ಬಾಯಲ್ಲಿ ಜಸ್ಟಿಸ್ ಸುಮ್ಮನೆ ನೋಡಿದೀನಿ ನಿಂದು ಜಸ್ಟಿಸ್ ಮೊನ್ನೆಯಿಂದ ನೋಡ್ತಾ ಇದ್ದೀನಲ್ಲ. ಮಾತಾಡೋದೊಂದು ಮಾಡೋದೊಂದು. ನಾವು ಮಾಡುದು ಒಂದೇ, ನೀವು ಮಾತಾಡುದು ಒಂದು, ಮಾಡುದು ಒಂದೇ. ಮಾಡುದು ಒಂದು, ಇಲ್ಲಿ ಮಾಡುದು ಒಂದು. ಓಕೆ, ನಿಮ್ಮ ಇದೆಲ್ಲ ನಾಟಕ ಉಂಟಲ್ಲ ನಿಮ್ಮಲ್ಲಿ. ಮುಖವಾಟ ಧ್ರುವಂತ್, ಮುಖವಾಟ ಧ್ರುವಂತ್. ಹಾ, ಓಕೆ. ನಾಟಕ ಯಾರು ಮುಂಚೆ ಒಳ್ಳೆ ಆಗ್ಲಿಕ್ಕೆ ಉಂಟು? ಜನರು ಮುಂಚೆ ಒಳ್ಳೆ ಆಗ್ಲಿಕ್ಕೆ ಉಂಟಾ? ಯಾರು ಫುಟೇಜ್ ಬೇಕಾ? ಒಳ್ಳೆ ಫುಟೇಜ್ ಬೇಕಾ? ಒಳ್ಳೆ ಕಾಣಿಸ್ಲಿಕ್ಕೆ ಉಂಟು ಅವರಿಗೆ. ನಿಮ್ಮ ಮುಂಚೆ ಒಳ್ಳೆ ಕಾಣಿಸ್ಲಿಕ್ಕೆ ಉಂಟು ಅಷ್ಟೇ. ಜಸ್ಟಿಸ್ ಮಾಡ್ತಾ ಇದ್ದಾರೆ ಅವರ ಮುಖನ. ಜಸ್ಟಿಸ್ ನಿಂದು ಮುಖನ ಅಲ್ಲುಜ್ಜಲ್ಲ ಏನಿಲ್ಲ ಬೆಳಿಗ್ಗೆ. ಓಕೆ, ಅದೇ ಬಿಡ್ಬಿಡಿ. ಜಸ್ಟಿಸ್ ಮಾತಾಡ್ತಾ ಇದ್ದಾರೆ. ನನಗೆ ಹಾಡು ಹೇಳಕ್ ಆಗ್ತಾ ಇಲ್ಲ, ನನಗೆ ನಗಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಈ ಧ್ರುವನ್ ಜೊತೆ ಏನ್ ಮಾಡ್ಲಿ? ಈಗ ಸಿಕ್ತು, ಇದೆಲ್ಲ ನೀನೇ ಕಲ್ಸಿರೋದು ಬಂದು. ಕಾಪಿ ಮಾಡಬೇಡಿ. ಕಾಪಿ ಕ್ಯಾಟ್ ಗೈಸ್. ಅವರಿಗೆ ರಕ್ಷಿತಾ ಆಗ್ಲಿಕ್ಕೆ ಉಂಟು, ರಕ್ಷಿತಾ ತರ ಮಾಡ್ಲಿಕ್ಕೆ ಉಂಟು. ರಕ್ಷಿತಾ ಭಯಂಕರ. ಅವರಿಗೆ ರಕ್ಷಿತಾ ಆಗ್ಲಿಕ್ಕೆ ಉಂಟು. ಬೇರೆಯವರಿಗೆ ಹೇಳ್ತಾ ಇದ್ದಾರೆ ಯೂಸ್ ಮಾಡ್ತಾರೆ ಅಂತ. ಇವರೇ ಆಕ್ಚುಲಿ ನನ್ನ ಪರ್ಸನಾಲಿಟಿ ಯೂಸ್ ಮಾಡ್ತಾ ಇದ್ದಾರೆ. ಅವರಿಗೆ ಅವರು ಅಪ್ಲೈ ಮಾಡ್ತಾ ಇದ್ದಾರೆ. ಪ್ಲೀಸ್ ನಿಮ್ಗೆ ರಕ್ಷಿತಾ ತರ ಮಾಡಿ ನಿಮ್ಗೆ ಅಟೆನ್ಷನ್ ಬೇಕಿದ್ರೆ ತಗೊಳ್ಳಿ. ಅದೇ ನನ್ನ ದಾನ. ಓಕೆ, ಇದೇ ನನ್ನ ದಾನ. ಇವರಿಗೆ ಹೋಗಿ ನಾನು ನಿನ್ನೆ ಫ್ಯೂಚರ್ಗೆ ಒಳ್ಳೇದಾಗ್ಲಿ ಅಂತ ನಾ ಹೇಳಿದೆ. ನನ್ನ ಮಿಸ್ಟೇಕ್. ಅವ್ರು ಬಿಲ್ಡ್ ಆಗಿರೋದು ಹೇಗೆ? ಇದು ರಿಯಲ್ ಫೇಸ್ ಆಫ್ ರಕ್ಷಿತಾ. ಥ್ಯಾಂಕ್ ಯು. ಈ ಸೀಕ್ರೆಟ್ ರೂಮ್ ಕೊಟ್ಟಿದ್ದು ಬಹುಶಃ ಅಲ್ಲಿ ಎಸ್ಕೇಪ್ ಆಗ್ತಾ ಇದ್ಲು. ಇದು ಇವಳ ರಿಯಲ್ ಮುಖ. ರಕ್ಷಿತಾನ ಪರ್ಸನಾಲಿಟಿ ಬೇಕಾ? ನಿನ್ನಷ್ಟು ಒಳ್ಳೆ ಬುದ್ಧಿ, ನಿನ್ನಷ್ಟು ಕಲರ್ ಚೇಂಜ್ ಮಾಡಿರೋದು, ನಿನ್ನಷ್ಟು ಡಿಸಿಷನ್ ಗಳನ್ನ ನಾವು ಯಾರು ನೋಡಿಲ್ಲ. ಜಸ್ಟಿಸ್ ಅಲ್ಲಿ ಒಳ್ಳೆ ಉಳಿಕೆ ಆಗಿದ್ರೆ ಮನೆಯಲ್ಲಿ ಕಳ್ಸಿ. ಯಾಕೆ ಇಲ್ಲಿ ನಾಟಕ ಮುಖವಾಟ? ನಿನ್ನಂತ ಕನ್ನಿಂಗ್ ಅವ್ರನ್ನ ಹಾಕಿ, ನಿನ್ನಂತ ಕನ್ನಿಂಗ್ ಅವ್ರನ್ನ ಹಾಕಿ ಎಲ್ರು ಇದು ಮನೆ ಕಳ್ಸೋಣ ಅಂತ. ಓ ಪಾಟು ರಕ್ಷಿತಾ ಕುತ್ಕೊಳ್ಳಿ. ರಕ್ಷಿತಾ ಕುತ್ಕೊಳ್ಳಿ. ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ಫೇವರೇಟ್ಗೆ ಸ್ಟ್ರಾಂಗ್ ಆಗ್ಬೇಕಂತ ಇವ್ರಿಗೆ ಆಗ್ದಿರೋ ವೀಕ್ ಆಗ್ಬೇಕಂತ ಸೋಲಿಸ್ಬೇಕು. ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ರಕ್ಷಿತಾನ ಆರ್ ಕೂಡ ಇಲ್ಲ. ಇರ್ಲಿ, ರಕ್ಷಿತಾನ ಆರ್ ಕೂಡ ಇಲ್ಲ. ನೀವು ನನ್ಗೆ ಹೇಳ್ತಾ ಇದ್ದಾರೆ ಮ್ಯಾಂಗ್ಳೂರ್ ಅವರು ಯಾಕೆ ಹಿಂಗೆ ಮಾಡಲ್ಲ. ಅವರೇ ಇವಾಗ ಹಿಂಗೆ ಮಾಡ್ತಾರೆ. ಅದೇ ಧ್ರುವಂತ ಆಗ್ಲಿಕ್ಕೆ ಅವರಿಗೇನೆ ಮನಸ್ಸಿಲ್ಲ, ಧ್ರುವಂತ ಇರ್ಲಿಕ್ಕೇನೆ ಮನಸ್ಸಿಲ್ಲ ಅವರಿಗೆ. ಯಾಕೆ ನಿಮ್ಗೆ ಇರ್ಲಿಕ್ಕೆ ಮನಸ್ಸಿಲ್ಲ? ನಿಮ್ಗೆ ರಕ್ಷಿತಾ ಆಗ್ಲಿಕ್ಕೆ ಉಂಟು. ಮಧ್ಯಾಹ್ನ 3:20. ವಾರದ 3ನೇ ಟಾಸ್ಕ್ ಅನ್ನು ಅಶ್ವಿನಿ ಹಾಗೂ ಸ್ಪಂದನ ಅವರಿಗೆ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಅದುವೇ ನಿಲ್ಲೆ ಕಾವೇರಿ. ಇದರ ಅನುಸಾರ ಅಶ್ವಿನಿ ಅವರ ತಂಡದಲ್ಲಿ ರಘು ಹಾಗೂ ಚೈತ್ರ, ಸ್ಪಂದನ ಅವರ ತಂಡದಲ್ಲಿ ರಜತ್ ಹಾಗೂ ಕಾವ್ಯ ಅವರು ಈ ಟಾಸ್ಕ್ ಆಡಬೇಕು. ಪ್ರತಿ ತಂಡದ 3 ಸದಸ್ಯರ ಪೈಕಿ
ಇಬ್ಬರು ರಕ್ಷಕರಾಗಿರುತ್ತಾರೆ ಹಾಗೂ ಒಬ್ಬ ಮಹಿಳಾ ಸದಸ್ಯೆ ದಾಳಿಕೋರರಾಗುತ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಪ್ರತಿ ತಂಡಕ್ಕೆ ನೀರು ತುಂಬಿದ ಒಂದೊಂದು ಡ್ರಮ್ ಅನ್ನು ಮೀಸಲಿಡಲಾಗಿದೆ. ಪ್ರತಿ ಡ್ರಮ್ನಲ್ಲಿ ಹಲವಾರು ರಂಧ್ರಗಳಿದ್ದು ಆ ರಂಧ್ರಗಳಿಂದ ನೀರು ಹೊರಬಾರದಂತೆ ಗೂಟಗಳನ್ನು ಸಿಕ್ಕಿಸಲಾಗಿದೆ. ಈ ಟಾಸ್ಕ್ 3 ಸುತ್ತುಗಳಲ್ಲಿ ನಡೆಯಲಿದ್ದು ಪ್ರತಿ ಸುತ್ತು ಆರಂಭವಾದಾಗ ಮನೆಯ ಕ್ಯಾಪ್ಟನ್ ರಾಶಿಕಾ ಅವರು 2 ಡ್ರಮ್ನಿಂದ ತಮ್ಮ ಆಯ್ಕೆಯ 2 ಗೂಟಗಳನ್ನು ಸೂಚಿಸಬೇಕು. ಪ್ರತಿ ತಂಡದ ರಕ್ಷಕರು ಕ್ಯಾಪ್ಟನ್ ಸೂಚಿಸಿದ ಗೂಟಗಳನ್ನು ಡ್ರಮ್ನಿಂದ ತೆಗೆದು ನೀರು ಹೊರಹರಿಯದಂತೆ ಆ ರಂಧ್ರಗಳನ್ನು ಮುಚ್ಚಬೇಕು. 2 ತಂಡಗಳ ದಾಳಿಕೋರರು ಎದುರಾಳಿ ತಂಡದ ಡ್ರಮ್ನತ್ತ ಓಡಿ ಆ ಡ್ರಮ್ಗೆ ಸಿಕ್ಕಿಸಿರುವ ಉಳಿದ ಗೂಟಗಳನ್ನು ತೆಗೆದು ನೀರು ಹೊರಹರಿಯುವಂತೆ ಮಾಡಬೇಕು. ರಕ್ಷಕರು ಚೌಕಟ್ಟಿನ ಒಳಗೆ ನಿಂತು ತಮ್ಮ ತಂಡದ ಡ್ರಮ್ನಿಂದ ನೀರು ಹೊರಹರಿಯದಂತೆ ಕಾಪಾಡಿಕೊಂಡು ನೀರು ಡ್ರಮ್ನಲ್ಲಿ ಸೂಚಿಸಿರುವ ಗುರುತಿಗಿಂತ ಹೆಚ್ಚು ಇರುವಂತೆ ಪ್ರಯತ್ನಿಸಬೇಕು. ಪ್ರತಿ ಸುತ್ತು ಮುಗಿದ ನಂತರ 2 ತಂಡಗಳ ಪೈಕಿ ಡ್ರಮ್ನಲ್ಲಿ ಅತಿ ಹೆಚ್ಚು ನೀರನ್ನು ಉಳಿಸಿಕೊಳ್ಳುವ ತಂಡ ಆ ಸುತ್ತನ್ನು ಗೆಲ್ಲುತ್ತದೆ. 3 ಸುತ್ತುಗಳ ಪೈಕಿ ಅತಿ ಹೆಚ್ಚು ಸುತ್ತುಗಳನ್ನು ಗೆಲ್ಲುವ ತಂಡ ಈ ಟಾಸ್ಕ್ ಗೆಲ್ಲುತ್ತದೆ. ಶುಭವಾಗಲಿ ಬಿಗ್ ಬಾಸ್. ರಕ್ಷಣೆ ಮಾಡಲಾ? ಎಲ್ಲಿಂದ ನೀವು ಗೋಲ್ ಮುಚ್ಕೋತೀರಾ? ನೀವು ಹೊರಗೆ ಸರ್ ಅಟ್ಯಾಕರ್ ಆಗ್ತೀನಿ. ಅಟ್ಯಾಕರ್ ಆಯ್ತು. ಪ್ರೊಟೆಕ್ಟ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ನಾನೇ ನಿಂತ್ಕೊಳ್ಳೋಣ, ಕಾವ್ಯ ಅಟ್ಯಾಕ್ ಮಾಡಲಿ. ಹೌದಾ? ನಾನು ಡಿಫೆಂಡ್ರು, ನೀನು ಅಟ್ಯಾಕರು. ನಮ್ಮ ತಂಡದಲ್ಲಿ ನಾನು ರಜತ್ ಡಿಫೆಂಡ್ ಮಾಡ್ತೀವಿ, ಕಾವ್ಯ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್. ಓಕೆ, ನಮ್ಮ ತಂಡದಿಂದ ನಾನು ಅಟ್ಯಾಕ್ ಮಾಡ್ತಾ ಇದ್ದೀನಿ. ಚೈತ್ರ ಆ್ಯಂಡ್ ರಘು ಸರ್ ಡಿಫೆಂಡ್ ಮಾಡ್ತಾರೆ. ಸಂಜೆ 4 ಗಂಟೆ. ಓಕೆ, ಅದು ಫಸ್ಟ್ ಒನ್, ಅದು ಲಾಸ್ಟ್ ಒನ್. ಎಸ್, ತೆಗಿಬೇಡಿ 1 2 3 1 2 3 1 2 3 1 2 3 ಒಬ್ಬರೇ ತೆಗಿರಿ. ಇದನ್ನ ತೆಗಿರಿ, ಮದ್ದಿದ್ದು ಈಗಲೇ ತೆಗಿಬೇಡಿ, ಅದೊಂದು ಹಿಂದೆದು. ಎಸ್, 1 2 3. ಸೈರನ್ ಆದಾಗ ನೀವು ಅಟ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಹೋಗ್ಲಿ ಅತ್ಲಾಗೆ ಬೆನ್ನೆಲ್ಲ ನೋವಾಗುತ್ತೆ, ಬಿಡಿಸ್ಕೊಂಡು ಯಾಕೆ ಮುಗ್ಬೋದಾಗಿದೆಯಾ ನೋಡು. ಸುಮ್ಮನೆ ನೀನ್ ಮುಖಕ್ಕೆಲ್ಲ ಬಿಟ್ಬಿಡಿ, ಹೇಳ್ತೀನಿ. ಹೆಂಗ್ ಬಂತು ನೋಡು ಆಟ. ಕಾವ್ಯ, ಕಾನ್ಸಂಟ್ರೇಟ್ ಮಾಡು. ಅದೇ ನೀನ್ ಎತ್ಕೊಂಡೇ ಇದ್ದಾರೆ, ಪರವಾಗಿಲ್ಲ ರಜತ್, ಅವಳು ಎತ್ಕೊಂಡೇ ಬಿಟ್ಟಿದ್ದಾರೆ. ಅಷ್ಟೇ ರಜತ್ ಸರ್. ಅಶ್ವಿನಿ ಒಂದ್ ತೆಗೆದ್ಬಿಟ್ಟು ನುಗ್ಲೇಬೇಕೀಗ. ತಳ್ಬೋದು ಅಷ್ಟೇ ರಜತ್, ಅಷ್ಟೇ. ಲೈನ್ ದಾಟೋ ಹಾಗಿಲ್ಲ. ಇವರು ಬೇರೆ ಏನಾದ್ರು ಟ್ರೈ ಮಾಡ್ತೀರಾ ನೋಡಿ. ಹೋಗ್ಲಿಲ್ಲ, ಮುಟ್ಟಂಗಿಲ್ಲ. ಯಾಕೆ? ನಾನು ಇದ್ದಾಗಲೂ ಕಾಲು ಎಳಿತಾ ಇದ್ದಾರೆ ರಾಶಿ. ಅವ್ರಿಗೆ ಹೇಳಿದ್ದೀನಿ ನಾನು. ಇಬ್ರು ಒಂದಾರು ತೆಗಿಯಕ್ಕೆ ಟ್ರೈ ಮಾಡಲೇಬೇಕು ನೆಕ್ಸ್ಟ್ ರೌಂಡಲ್ಲಿ. ರಘೋಣ ಅಲ್ಲ, ಸ್ಟಾಪ್ ಸರ್, ಮುಗೀತು. ಸಂಜೆ 4:20. ರಾಶಿ ನೋಡೆ ಬೇಗ.
ಇಲ್ಲಿ ನೋಡಿ ರಾಶಿ ಇಲ್ಲಿ ಗೊತ್ತಾಗುತ್ತೆ. ರಾಶಿ ಇಲ್ಲಿ ಗೊತ್ತಾಗುತ್ತೆ ನಿಂಗೆ. ತಡಿ ಇಲ್ಲೇ ನೋಡ್ತಿದ್ದೀನಿ ನಾನು. ಅಲ್ಲ, ಒಂದು ಇಲ್ಲಿ ನಿಮಿಷ. ಗೊತ್ತಾಗೋದು ನಿಂಗೆ. ಇಲ್ಲಿ ಗೊತ್ತಾಗೋದು. ಇಲ್ಲಿ ಗೊತ್ತಾಗೋದು. ಇವಾಗ ನೋಡು ಅಲ್ಲಿ ನೋಡು. ಹೆಂಗ್ ಗೊತ್ತಾಗುತ್ತೆ? ಕಣ್ಣಲ್ಲಿ ಗೊತ್ತಾಗುತ್ತೆ. ಅದೇ ಕಮ್ಮಿ, ನಿಮ್ದೇ ಕಮ್ಮಿ ಇರೋದು. ಸ್ಟಾರ್ಟಿಂಗ್ ಅಲ್ಲಿ 150 ನೋಡ್ಬಿಟ್ಟು ಒಂದ್ಸಲ ಅಲ್ಲೋ ಈ ಕಡೆ ಬಗ್ಗೆ ಐತೆ ಅಂತ ಅನ್ಕೊಂಡ್ರು, ಈ ಕಡೆ ಬಗ್ಗೆ ಐತೆ ಅಂತ ಅನ್ಕೊಂಡ್ರು. ಬಟ್ ಆಕ್ಚುಲಿ ಎರಡ್ ಸೈಡ್ ಇಂದಾನು ನೋಡಿದಾಗ ಈಕ್ವಲ್ಲೇ ಇದೆ. ಮತ್ತೆ ಈಕ್ವಲ್ ಟೈ ಅಂತ ಹೇಳು. ಟೈ ಹೆಂಗೆ ರಾಶಿ? ಟೈ ಇಲ್ಲೇ ಇಲ್ಲ ರಾಶಿ. ಟೈಯೇ ಇರೋದಿದು. ರಾಶಿ ಇಲ್ಲಿ ನೋಡ್ಕೊ, ಅವ್ರದೇ ನೋಡು ರಾಶಿ. ನೀವು ಆ ಕಡೆ ಸೈಡ್ ಇಂದ ನೋಡಿ. ಒಂದ್ ನಿಮಿಷ ನಾನು ಹೇಳ್ತಾ ಇದ್ದೀನಿ. ನೀವು ಆ ಕಡೆ ಇಂದ ಇಲ್ಲ, ಅದು ಹಿಂದಗಡೆ ಜಾಸ್ತಿ ಇದೆ ರಾಶಿ. ಒಂದ್ ನಿಮಿಷ ಬನ್ನಿಲಿ ಆಯ್ತು. ನಾನು ಟಿಲ್ಟ್ ಆಗಿರೋದನ್ನೇ ಕನ್ಸಿಡರ್ ಮಾಡ್ತೀನಿ, ಓಕೆನಾ? ಟಿಲ್ಟ್ ಒಬ್ರು ಜಾಸ್ತಿ ಮಾಡಿರ್ಬೋದು, ಕಮ್ಮಿ ಮಾಡಿರ್ಬೋದು. ಬಿಗ್ ಬಾಸ್ ಎರಡೂ ಒಂದೇ ಸೇಮ್ ಇದೆ. ಸೊ ಹಾಗಾಗಿ ಎರಡರ ಮಧ್ಯನೂ ಟೈ ಆಗಿದೆ. ಇಲ್ಲ, ಟಿಲ್ಟ್ ಆಗಿರೋ ಜಾಗದಲ್ಲಿ ನೋಡಿದ್ರೆ ಸೇಮ್ ಇದೆ. ಬನ್ನಿ ತಗೋ ಇಲ್ಲಿ. ಇಲ್ಲಿ ನೋಡಿ. ಇಲ್ಲಿ ತಗೋ. ಈ ಪಾಯಿಂಟ್ ಏನಕ್ಕೆ ಇಲ್ಲಿಂದನೇ ತಗೊಳ್ಬೇಕು. ಕರೆಕ್ಟಾ? ಬಾ ಸರಿ ತಗೊಳ್ಳಿ. ಅನೌನ್ಸ್ ಆಯ್ತು, ತೆಗಿಬಹುದು. ಅಷ್ಟೇ ಇದೆ. ಈ ಕಡೆನೂ ಬನ್ನಿ ರಜತ್. ಇಲ್ಲಿ ಬನ್ನಿ, ಇಲ್ಲಿ ಒಂದ್ ನಿಮಿಷ ಬನ್ನಿ. ಇದಕ್ಕೂ ಅಲ್ಲ, ನಿಮಗೆ ಪ್ರಾಪರ್ ಆಗಿ ಕಾಣಿಸುತ್ತೆ ರಜತ್. ಈ ಕಡೆ ಕರಿ. ನಾನು ಅದನ್ನೇ ತಗೊಂಡಿದ್ದೀನಿ, ಕರೆಕ್ಟ್ ಆಗಿ ತಗೊಂಡಿದ್ದೀನಿ ರಜತ್. ಸಿ ಅಷ್ಟೇ ಇದೆ. ಈಕ್ವಲ್ ಗಿಲಿ ಬಾ ನೋಡು. ಇದೆ, ಸೇಮ್ ಐತೆ ಗಿಲಿ. ಈಕ್ವಲ್ ಇದೆ. ನಿನಗಂತೂ ಚೈತ್ರ ನ್ಯಾಯವಾಗಿ ಆಡಕ್ ಒಂದಾಟ ಬರಲ್ಲ. ಬಿಗ್ ಬಾಸ್ ಅನೌನ್ಸ್ ಮಾಡಿದೀನಿ, ಎರಡು ಟೀಮು ಟೈ ಆಗಿದೆ. ಮೈಕ್ ಹಾಕೊಳ್ಳಿ. ನಾನ್ ಮಾತಾಡಿದ್ರೆ ಗೇಮ್ ಚೇಂಜ್ ಆಯ್ತಂತೆ. ವಾವ್, ಸೂಪರ್. ಸೋಲೋ ಟೈಮಲ್ಲಿ ಮೋಸ. ನಾನೇನಾದ್ರೂ ಮಾತಾಡದ್ನಾ? ಹೌದು, ನೀನೇ ಮಾತಾಡಿ. ರಾಶಿಕಾ ಡಿಸಿಷನ್ ಕೊಟ್ಟ ಮೇಲೆ ನೀನೇ ಮಾತಾಡಿ. ಡಿಸಿಷನ್ ಕೊಟ್ಟಾದ್ಮೇಲೆ ಅದೇ ಸೇಮ್ ಇದೀನಿ, ಚೇಂಜ್ ಮಾಡಿಲ್ಲ. ಮತ್ತೆ ಆಡಿದ್ರೆ ತಾನೆ. ಯಾರೋ ಮಾತಾಡೋಕೆ ನನ್ಗೇಮಲ್ಲ ಇದು. ನ್ಯಾಯವಾಗಿ ಆಡ್ಬೇಕಲ್ಲ. ನ್ಯಾಯವಾಗಿ ಆಡಿರೋದ್ನ ರಾಶಿಕಾ ಡಿಸಿಷನ್ ಕೊಟ್ಟಲ್ಲ. ನಾನು ಎಲ್ಲೂ ಹೇಳ್ಬಿಟ್ಟಿಲ್ಲ. ರಾಶಿಕಾ ಡಿಸಿಷನ್ ಕೊಟ್ಟಲ್ಲ. ರಾಶಿಕಾ ಡಿಸಿಷನ್ ಕೊಟ್ಲಲ್ಲ. ಫಸ್ಟ್ ಇವರೇ ಗೆದ್ದಿದ್ದು ಅಂತ ಏನ್ ಮಾತಾಡ್ದೆ ನೀನು? ಅಷ್ಟು ಸುವಾರಿಗೆ ಬೆಲೆ ಕೊಟ್ಟವಳು. ಡಿಸಿಷನ್ ಕೊಟ್ರು. ಅಲ್ಲ, ಒಂದ್ ನಿಮಿಷ. ನೀವು ಹೇಳಿದ್ರು. ಒಂದ್ ನಿಮಿಷ ನಾನೇ ನಾನು ಇವ್ರಲ್ಲಿ ಜಾಸ್ತಿ ಕಾಣಿಸ್ತಿದೆ ಅಂತ ಹೇಳ್ತೀನಿ. ಡಿಸಿಷನ್ ಇವ್ರ ಟೀಮೇ ಜಾಸ್ತಿ ಇದೆ ಅಂತ ಹೇಳಲ್ಲ, ಜಾಸ್ತಿ ಕಾಣಿಸ್ತಿದೆ ಅಂತ ಹೇಳ್ತೀನಿ. ಚೇಂಜ್ ಆಯ್ತಾ ಇಲ್ವಲ್ಲ? ಏನಾದ್ರು ಅಂದ್ರೆ ನನ್ ಮೇಲೆ ಎಗರಕ್ಕೊಂದು ಕಾರಣ ಬೇಕು ಬುಜ್ಜಿ, ಅಷ್ಟೇ. ಧನು, ರಾಶಿಕಾ ಫಸ್ಟ್ ಡಿಸಿಷನ್ ಕೊಟ್ಲಾ ಇಲ್ವಾ? ಅಷ್ಟೇ, ನಾನು ಅಷ್ಟೇ ಕೇಳ್ತಾ ಇರೋದು. ಅದಾದ್ಮೇಲೆ ಹೆಂಗ್ ಚೇಂಜ್ ಮಾಡ್ತೀನಿ? ಅದಾದ್ಮೇಲೆ ಹೆಂಗ್ ಚೇಂಜ್ ಆಯ್ತು? ಇವ್ರದೇ ಜಾಸ್ತಿ ಇರೋದು. ಎಲ್ಲರ ಕಣ್ಣಿಗೂ ಅವ್ರದೇ ತಾನೇ ಜಾಸ್ತಿ ಕಾಣಿಸಿದ್ದು. ನೋಡಾದ್ಮೇಲೆ ಗೊತ್ತಾಗಿದ್ದು. ಇಲ್ಲ, ನಮ್ದೇ ಜಾಸ್ತಿ ಇದ್ದಿದ್ದು. ನಮ್ದೇ ಜಾಸ್ತಿ ಇದ್ದಿದ್ದು. ಉಸ್ತುವಾರಿ ಅಲ್ವಾ ನಮ್ಮ? ಡಿಸಿಷನ್ ಕೊಟ್ರ ಇಲ್ವಾ? ಡಿಸಿಷನ್ ಕೊಟ್ಲಾ? ಇವ್ರದೇ ಜಾಸ್ತಿ ಕಾಣಿಸ್ತಾ ಇದೆ. ಅಲ್ಲ, ಡಿಸಿಷನ್ ಅದು ಹೋಗ್ಬಿಟ್ಟು ಬಿಗ್ ಬಾಸ್ ಹತ್ರ ಹೇಳಿದ್ಲಾ? ಇಲ್ಲ. ಮತ್ತೆ ಅವ್ರು ಹೇಳ್ತಿದಾರೆ ಬಿಗ್ ಬಾಸ್ ಹತ್ರ ಹೇಳಿದ್ರು ಅಂತ. ಬಿಗ್ ಬಾಸ್ ಹತ್ರ ಹೇಳಿಲ್ಲ. ಇಲ್ಲಿ ಹೇಳಾದ್ಮೇಲೆ ಕಾಣಿಸ್ತಿದೆ ಅನ್ನೋದಕ್ಕೂ ಬಿಗ್ ಬಾಸ್ ಇವ್ರದ್ದು ಜಾಸ್ತಿ ಇದೆ ಅನ್ನೋದಕ್ಕೂ ಇವ್ರು ವಿನ್ ಆದ್ರು ಅನ್ನೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ? ನಂದೊಂದು ಸಿಂಪಲ್ ಕ್ವಶನ್. ಹೇಳಿ. ಉಸ್ತುವಾರಿ ಡಿಸಿಷನ್ ಚೇಂಜ್ ಮಾಡ್ಬೋದಾ? ಡಿಸಿಷನ್ ಚೇಂಜ್ ಅನೌನ್ಸ್ ಮಾಡಾದ್ಮೇಲೆ ಡಿಸಿಷನ್ ಚೇಂಜ್ ಮಾಡ್ತಿದ್ದ ರಜತ್ ನಾನು. ಇವ್ರದೇ ಜಾಸ್ತಿ ಕಾಣಿಸ್ತಾ ಇದೆ ಅಂದ್ರೆ ಡಿಸಿಷನ್ ಅಲ್ಲ ಅದು. ಈಗ ಬಿಗ್ ಬಾಸ್ ನಾನು ಸೆಕೆಂಡ್ ಟೈಮ್ ಅನೌನ್ಸ್ ಮಾಡಾದ್ಮೇಲೂ ಎಲ್ಲರೂ ಬಂದು ಹೇಳಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಇಲ್ಲ ಇವ್ರದೇ ಜಾಸ್ತಿ ಇದೆ ಅಂತ ಹೇಳಿ ನಾನು ಚೇಂಜ್ ಮಾಡಿದ್ರು ತಪ್ಪಾಗ್ತಿತ್ತು. ಬಟ್ ಕರೆಕ್ಟ್ ಆಗಿ ನೋಡಾದ್ಮೇಲೆ ನಾನು ಅನೌನ್ಸ್ ಮಾಡಿದ್ದು. ರಾಶಿಕಾ, ನೀನು ಹೇಳಿದೆ ರಾಶಿಕಾ, ಇವ್ರದೇ ಜಾಸ್ತಿ ಇದೆ ಅಂತ ಹೇಳಿದ್ರೆ ರಾಶಿಕಾ. ಹೇಳ್ತಿರೋದು ಅಲ್ಲಿ ನಿಂತ್ಕೊಂಡು ಒಂದು ಕಾಣಿಸ್ತಿದ್ದಾಗ ದೂರದಿಂದ ಡಿಸಿಷನ್ ಅಲ್ವಾ ರಾಶಿಕಾ? ಕಾಣಿಸ್ತಿದಲ್ಲ, ಇವ್ರದೇ ಜಾಸ್ತಿ ಇದೆ. ಬಟ್ ಅನೌನ್ಸ್ ಇವ್ರದೇ ಜಾಸ್ತಿ ಇದೆ ರಜತ್ ನಾನು. ಅಯ್ಯೋ, ಅದು ಅನೌನ್ಸ್ಮೆಂಟ್ ಅಲ್ವಾ? ಬಿಗ್ ಬಾಸ್ ಅನೌನ್ಸ್ ಮಾಡ್ಲೇ ಇಲ್ಲ. ಬಿಗ್ ಬಾಸ್ ಹತ್ರ ನಿಂತ್ಕೊಂಡು ಇವ್ರ ಟೀಮ್ ಜಾಸ್ತಿ ಕಾಣಿಸ್ತಿದೆ. ಏನ್ ರಾಶಿಕಾ ಮಾತಾಡ್ತಾ ಇದೀಯ ನೀನು? ವಾಟ್ ಆರ್ ಯು ಟಾಕಿಂಗ್? ಸರಿ, ಅಯ್ಯೋ ದೇವ್ರೆ. ಸಂಜೆ 5:10.
ಮತ್ತು ಮೇಯ್ನಾಗಿ ಕೂದಿರೋರನ್ನ ಸುಮ್ಮನಾಗ್ಸು ಫಸ್ಟ್ ಈಗ ಅದನ್ನೇ ಮಾಡಬೇಕು ಪ್ಲೀಸ್. ಮತ್ತು ಧನು ಎದ್ದೋಗ್ಬೇಡ, ಯಾರೇ ಕರೆದ್ರು ಎದ್ದೋಗ್ಬೇಡ. ಅನೌನ್ಸ್ಮೆಂಟ್ ಆದ್ಮೇಲೆ ಬಂದ ಕಣೋ ಅವನು. ರಕ್ಷಿತಾ, ಧ್ರುವಂತ್, ನಿಲ್ಲೆ ಕಾವೇರಿ ಟಾಸ್ಕ್ನ ಮೊದಲ ಸುತ್ತನ್ನು ನೋಡಿದ್ರಿ. ಈಗ ಎರಡನೇ ಸುತ್ತಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟನ್ನು ತರ್ತಿದ್ದಾರೆ. ಅದರಂತೆ ಎರಡೂ ತಂಡಗಳಿಗೆ ಒಬ್ಬೊಬ್ಬ ಪುರುಷ ಸದಸ್ಯರನ್ನು ಹೆಚ್ಚುವರಿಯಾಗಿ ದಾಳಿಕೋರರ ಪಾತ್ರದಲ್ಲಿ ಆಡುವಂತೆ ನೀವಿಬ್ಬರು ಆಯ್ಕೆ ಮಾಡಬೇಕು. ಈ ಕೂಡಲೇ ಇಲ್ಲಿಯೇ ಚರ್ಚಿಸಿ ನಿಮ್ಮ ಆಯ್ಕೆಗಳನ್ನು ಸೂಚಿಸಿ. ಎಂಥ ಪಾತ್ರ ಮಾಡ್ತಾರೆ? ಇಲ್ಲಿಯೇ ಕುತ್ಕೊಳ್ಳಿ ಚರ್ಚಿಸಿ ಹೇಳಿದ್ರು ಅವರು. ನೀನು ಒಂದು ನಿಮಿಷದ್ದು ಇರು. ನೀನು ಬಿಗ್ ಬಾಸ್ ಅಲ್ಲ. ಹಾ ಹೋಗಿ ನಿನ್ಗೆ ಚರ್ಚೆ ಇಲ್ಲ ಆಗ್ಬೇಕಲ್ಲ. ಅವರೇ ಹೇಳಿದ್ರು ಇಲ್ಲಿ ಕುತ್ಕೊಳ್ಳಿ ಚರ್ಚೆ ಮಾಡಿ ಅಂತ. ನಿಮ್ಮ ಬುಕ್ ಎಲ್ಲ ಬೇಡ ಇಲ್ಲಿ. ನೀನ್ ಹೇಳ್ಬೇಡ ನಾನು ಏನ್ ಮಾಡ್ಬೇಕು ಅಂತ. ಸ್ವಲ್ಪ ನೀನು ನಿಂದು ನೋಡ್ಕೋ. ನೀನು ನೀನನ್ನ ಟ್ರಿಗರ್ ಮಾಡಬೇಡ. ನಿನಗೆ ಎಷ್ಟು ಬೇಕು ಅಷ್ಟು ಕೊಡ್ತಾ ಇರ್ತೀನಿ. ಬಾಯಿ ಮುಚ್ಕೊಂಡು ಕೂತ್ಕೊಂಡು ಗೊತ್ತಾಯ್ತಲ್ಲ. ನಿನಗೆ ಇಲ್ಲಿ ಬೇಕಲ್ಲ ಚರ್ಚೆ, ಇಲ್ಲ ಆಗುತ್ತೆ. ನಿಂದು ಸ್ಟೈಲ್ ಹೊಡಿಬೇಡ. ನಿಮ್ಮ ಎಲ್ಲ ಇಟ್ಕೋ ಇದನ್ನೆಲ್ಲ. ನನ್ನ ಹತ್ರ ಬಂದು ಹೇಳ್ಬೇಡ. ತಲೆ ಓಪನ್ ಮಾಡಿದ್ರೆ 3 ಕಾಸು ನಿಮ್ಮ ಗೋಂಟು ತಲೆ, ನಿಮ್ಮ ಗೋಂಟು ತಲೆ ಎಲ್ಲರಿಗೆ ಗೊತ್ತುಂಟು. ಗೋಂಟು ತಲೆಯಲ್ಲಿ ಎಂತ ಇಲ್ಲ ಅದೇ ಗೊತ್ತುಂಟು. ನೋಡಿದ್ರೆ ಗೊತ್ತಾಗುತ್ತೆ. ಪರವಾಗಿಲ್ಲ. ಗೋಂಟು ತಲೆ ಹೇಳು ನೀನೆ. ಅದೇ ನನಗೆ ಗೊತ್ತುಂಟು. ಹೇಳು ನೀನೆ. ಇಲ್ಲ ನೀವು ನಿಮ್ಮ ಹೇಳಿ. ಇಲ್ಲ ಎರಡು ಚರ್ಚಿಸಿ ಹೇಳಿ. ಚರ್ಚೆ ಮಾಡಿ ಈಗ. ನಾನು ಇಲ್ಲಿ ಧನುಷ್ ಅವರಿಗೆ ಕೊಡ್ತೀನಿ. ಇಲ್ಲಿ ಅಂದ್ರೆ ಎಲ್ಲಿ ಇಲ್ಲ. ಅಶ್ವಿನಿ ಮ್ಯಾಮ್. ನಿಂದು ಗೋಟು ತಲೆ ಇಲ್ಲಿ. ನಿಮ್ಮ ಗೋಂಟು ತಲೆ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ. ನಿಮ್ಮ ಗೋಂಟು ತಲೆ ಅಂತ. ಹೌದು, ನಿಮ್ಮ ಗೋಂಟು ತಲೆ. ಮಾತಾಡ್ಲಿಕ್ಕಲ್ಲಿ ನನಗೆ ಗೊತ್ತುಂಟು ನಿಮ್ಮ ಗೋಂಟು ತಲೆ ಅಂತ ಹೇಳಿದ್ದೀನಿ. ಎಲ್ಲಿಗೆ? ಧನುಷ್. ಅಶ್ವಿನಿ ಮ್ಯಾಮ್ಗೆ. ಕಾವ್ಯಗೆ ಸೂರಜ್. ಇಲ್ಲ. ಯಾಕೆ? ಮಾಲುವನ್ನ ಕೊಡಿ. ನಾನು ಏನೇ ಮಾತಾಡಕ್ ಬಂದ್ರು ಅಲ್ಲಿ ಸ್ಪಂದನ ಹೆಂಗ್ ನೋಡ್ದೆ ಬಂದ್ಬಿಟ್ಟ ರಾಶಿ ಸಪೋರ್ಟ್ಗೆ. ನಂಗೆ ಏನ್ ನೋಡ್ತಿದ್ದಾಳೆ, ನಾನು ಏನ್ ಮಾತಾಡ್ಲಿ ಗುರು? ಅಲ್ಲ, ಹೆಂಗ್ ಆರ್ಗ್ಯೂ ಮಾಡ್ತಾರೆ ಗೊತ್ತಾ ಇವ್ರುಗಳು. ಆರ್ಗ್ಯುಮೆಂಟ್ ಎಲ್ಲ ತಲೆ ತಿರುಗ್ಬಿಡ್ಬೇಕು. ಜೊತೆ ಮಾತಾಡ್ತಿದ್ದಾಗ ಧನು ಎಲ್ಲದಕ್ಕೂ ಬರ್ತಾನೆ. ಅದಕ್ಕೆ ನಾನು ಹೇಳಲ್ಲ ಅದನ್ನ ಪಾಯಿಂಟ್. ಈಗ ಮನೆ ಕಂಟೆಸ್ಟೆಂಟ್ ಆಗಿ ಅವ್ನು ಬರ್ತಿದ್ದಾನೆ, ನಾನು ಸಪೋರ್ಟಿವ್ ಆಗ್ಬಿಟ್ಟು ಬಂದೆ. ನಂದೇನೋ ಸರಿ ಇದೆ ಅನ್ಕೊಂಡು ಅವನೇನೋ ಬಂದು ಹೇಳ್ತಿಲ್ಲ. ಅವ್ನು ಏನ್ ನಡೆದಿದೆ ಅದ್ರ ಬಗ್ಗೆ ಹೇಳ್ತಿದ್ದಾನೆ. ನಾನು ಇವಳ ಅಗೇನ್ಸ್ಟ್ ಮಾತಾಡಿದೆ. ನೀನೇನಾದ್ರೂ ಆ ಕಡೆಯಿಂದ ಕಾಣಿಸ್ತಿರುವಾಗ ಅವ್ರು ಜಾಸ್ತಿ ಇದೆ ಅನ್ಬಿಟ್ಟು ನೀ ಕೊಟ್ಟಿದ್ರೆ ಅದು ಅನ್ಫೇರ್ ಆಗಿರೋದು. ಅಶ್ವಿನಿ ಮ್ಯಾಮ್ಗೆ ನಾವು ಡಿಸೈಡ್ ಮಾಡಿದ್ದೀವಿ ಧನುಷ್ ಅಣ್ಣಗೆ ಧನುಷ್ ಅವರಿಗೆ ಕೊಡ್ತೀನಿ ಅಂತ. ಮತ್ತು ಇವರಿಗೆ ಸ್ಪಂದನ ಅವರಿಗೆ ಡಿಸೈಡ್ ಮಾಡಿದ್ದೀನಿ ಮಾಲು ಅಣ್ಣಗೆ ಕೊಡ್ತೀನಿ ಅಂತ. ಧನುಷ್ ಅಣ್ಣಗೆ ಸ್ವಲ್ಪ ಪೊಟೆನ್ಷಿಯಲ್ ಆಗಿ ಆಡಿದ್ದೀನಿ ನೋಡಿದ್ದೀನಿ. ಅಂದರೆ ಮಾಲು ಅಣ್ಣಯಿಂದ ಸ್ವಲ್ಪ ಪೊಟೆನ್ಷಿಯಲಿ ಆಗಿ ಥಿಂಕ್ ಮಾಡಿ ಆಡ್ತಾರೆ ಅಂತ ನನಗೆ ಅನಿಸುತ್ತೆ. ಮತ್ತು ಸತ್ಯವಾಗಿ ನನ್ನ ಮನಸ್ಸಲ್ಲಿ ಎಂತ ಉಂಟಂದರೆ ಒಂದು ಟೀಮು ಗೆಲ್ಲಬೇಕು ಅಂತ ನನಗೆ ಆಸೆ ಉಂಟು. ಸೊ ಅದಕ್ಕೆ ಅದೇ ನೋಡಿ ನಾನು ಸಮ್ವೇರ್ ಸ್ಟ್ರಾಂಗ್, ಸ್ವಲ್ಪ ವೀಕ್ ಹಾಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ ಅಂತ ನನ್ನ ಅಭಿಪ್ರಾಯ. ಅದೇ ಅವ್ರದ್ದು ಸ್ವಲ್ಪ ಪರ್ಸನಲ್ ರೀಸನ್ಸ್ ಹೋಗುತ್ತೆ. ಒಂದು ಟೀಮ್ನ ಗೆಲ್ಲಿಸ್ಲಿಕ್ಕೆ ಅವರು ವೀಕ್ ಮತ್ತು ಸ್ಟ್ರಾಂಗ್ ಈ ರೀತಿ ಡಿವೈಡ್ ಮಾಡ್ತಾರೆ. ಬಟ್ ಅದರಲ್ಲಿ ಕೂಡ ಒಂದು ಪ್ಲಸ್ ಏನು ಅಂತ ಹೇಳಿದರೆ ಸರ್, ಬಿಗ್ ಬಾಸ್ ಅಶ್ವಿನಿ ಟೀಮ್ಗೆ ಧನುಷ್ ಓಕೆ. ಮಾಳು ಅವರು ಕೂಡ ಕೆಲವು ಟಾಸ್ಕ್ಗಳಲ್ಲಿ ನಾನು ಅಬ್ಸರ್ವ್ ಮಾಡಿರೋ ಹಾಗೆ ಸ್ಟ್ರಾಂಗು ಇದ್ದಾರೆ ಮತ್ತು ಫಾಸ್ಟ್ ಇದ್ದಾರೆ. ಸೊ ಅದನ್ನು ಕೂಡ ಕನ್ಸಿಡರ್ ಮಾಡಿ ಎಲ್ಲೋ ಇಬ್ಬರು ಕೂಡ ಸಮವಾಗಿದ್ದಾರೆ ಅಂತ ಅಂದ್ಕೊಂಡು ನಾನು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದೀನಿ. ಇಟ್ಸ್ ನಾಟ್ ಬಿಕಾಸ್ ಅವ್ರು ಹೇಳಿದ್ರು ಅಂತ, ನನ್ನ ಓನ್ ರೀಸನ್ಸ್ ಇತ್ತು, ಅದಕ್ಕೋಸ್ಕರ ನಾನು ಮಾಳು ಅವ್ರಿಗೆ ಒಪ್ಪಿಗೆ ಕೊಟ್ಟಿದ್ದೀನಿ. ಸಂಜೆ 5:20. ನಿಲ್ಲೆ ಕಾವೇರಿ ಟಾಸ್ಕ್ನ ಎರಡನೇ ಸುತ್ತಿನಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ನೀಡುತ್ತಿದ್ದಾರೆ. ಈ ಸುತ್ತಿನಿಂದ ಎರಡೂ ತಂಡಗಳಲ್ಲಿ ಹೆಚ್ಚುವರಿಯಾಗಿ ಒಬ್ಬೊಬ್ಬ ಆಟಗಾರರನ್ನು ನೀಡಲಾಗುತ್ತಿದೆ. ಅಂತೆಯೇ ಅಶ್ವಿನಿ ಅವರ ತಂಡದ ಪರವಾಗಿ ಧನುಷ್ ಹಾಗೂ ಸ್ಪಂದನ ಅವರ ತಂಡದ ಪರವಾಗಿ ಮಾಳು ಈ ಸುತ್ತಿನಿಂದ ಆಡಬೇಕು. ಪ್ರತಿ ತಂಡದಿಂದ ಒಬ್ಬ ಪುರುಷ ಹಾಗೂ ಒಬ್ಬ ಮಹಿಳಾ ಸದಸ್ಯರು ರಕ್ಷಕರಾಗಬೇಕು ಹಾಗೂ ಒಬ್ಬ ಪುರುಷ ಮತ್ತು ಒಬ್ಬ ಮಹಿಳಾ ಸದಸ್ಯರು ದಾಳಿಕೋರರಾಗಬೇಕು. ರಾಶಿಕಾ, ಬಿಗ್ ಬಾಸ್, ನೀವು ಈ ಸುತ್ತಿನಲ್ಲಿ ಪ್ರತಿ ತಂಡಕ್ಕೆ ಮೀಸಲಿರುವ ಡ್ರಮ್ನಿಂದ ತಲಾ 4 ಗೂಟಗಳನ್ನು ತೆಗೆಯಬೇಕು. ಓಕೆ ಬಿಗ್ ಬಾಸ್. ಶುಭವಾಗಲಿ. ಸಂಜೆ 5:35. ಧನುಷ್, ಇದನ್ನ ತೆಗಿರಿ. ಇವಾಗಲೇ ಅಲ್ಲ, ಒಂದು ನಿಮಿಷ. ಇದನ್ನ ತೆಗಿರಿ.
4. ನಿನ್ಗೆ ಸ್ಪಂದನ ಇದು ಮತ್ತೆ ಇದು. ಓಕೆ ಓಕೆ 1 2 3. ತೆಗಿರಿ ತೆಗಿರಿ ತೆಗಿರಿ. ಇಲ್ಲಿ ಅಶ್ವಿನಿ ಮ್ಯಾಮ್ ನಾನು ನೋಡ್ತೀನಿ, ಪ್ಲೀಸ್ ನೀವು ಯಾರು ಏನೋ ಮಾತಾಡಬೇಡಿ. ನೀವು ಯಾರು ಮಾತಾಡಾಗಿಲ್ಲ. ಇಲ್ಲ ಚೈತ್ರಕ್ಕ ಒಂದ್ ನಿಮಿಷ ಯಾವಾಗ ಅಷ್ಟೇ ಟೈಮ್ ಎಲ್ಲ ತೆಗಿಬೇಕು ಅಂತ ಹೇಳಿದೆ ಅಲ್ವಾ? ಬಿಟ್ಟು ಹಾಕಿ, ಇನ್ನೊಂದ್ಸಲ ಬಿಟ್ಟು ಹಾಕಿ. ನಿಮಗೆ ಒಟ್ಟೆ ಟೈಮ್ ತೆಗಿರಿ ಅಂತ ಹೇಳಿದ್ನಲ್ಲ ಚೈತ್ರಕ್ಕ. ಕೈನ ಒಂದ್ಸಲಿ ತೆಗ್ದಿಡಿ, ಕೈ ತೆಗ್ದಿಡಿ. ಇಡಿ, ಮುಗೀತು. ಓಕೆನಾ? ಡನ್. ಇನ್ನೊಂದ್ಸಲಿ ನೀವು ಮಾಡಿದ್ರು ಕೂಡ ನಾನು ನಿಮ್ಮ ಟೀಮ್ನ ನಾನು ಕನ್ಸಿಡರ್ ಮಾಡಲ್ಲ, ಆಯ್ತಾ? ಬಟ್ ನಿಮಗೆ 1 2 3 ಅಂತ ಹೇಳಾದ್ಮೇಲೆ ತೆಗಿಬೇಕಿತ್ತು ತಾನೇ ಚೈತ್ರಕ್ಕ? ಯಾವ ಕಡೆ ತೆಗಿಯಕ್ಕೆ ನಾನು ಹೇಳಿದ್ದೆ ತಾನೇ ನಿಮಗೆ ಮುಂಚೆನೆ? ನಾನು ನಿಮಗೆ ಹೇಳಿದ್ದೆ ಅಲ್ವಾ ಮುಂಚೆನೆ ಯಾವ್ದೇ ತೆಗಿಬೇಕು ಅಂತ? ನೀವು ಅಡ್ಡ ಬರ್ಬಿಡಿ. ಎಂಥ ಆಟ, ಎಂಥ ಆಟ. ಮಾಳು ಅಂಡ್ ಧನುಷ್, ಎಂಥ ಆಟ. ನೀವು ಆ ಕಡೆ ನೋಡ್ಕೊಳ್ಳಿ, ಒಂದ್ ಕಡೆ ನೋಡ್ಕೊಳ್ಳಿ. ನೀವು ಒಂದ್ ಕಡೆ ನೋಡ್ಕೊಳ್ಳಿ. ಎಲ್ಲ ಕ್ಲೋಸ್ ಮಾಡಿದೀವಿ. ಪ್ಲೀಸ್ ಒಂದ್ ನಿಮಿಷ. ನಿಮ್ದೆ ಇದೆಲ್ಲ ಯಾರ್ದಿದೆಲ್ಲ? ತಂದು ಕೊಟ್ಟಿದ್ದು ನಮ್ಗೆ. ಯಾರು ತಂದು ಕೊಟ್ಟಿದ್ರು? ಯಾರು? ರಾಶಿ ಒಂದ್ ನಿಮಿಷ. ಅಶ್ವಿನಿ ಅವ್ರು ತಗೊಂಡೋಗಿ ಕೊಟ್ಟಿದ್ದಾರೆ. ನೀವು ಕೊಡೋದಿಲ್ಲ. ಹೆಂಗ್ ಕೊಡ್ಬೋದು ಅವರು? ಒಂದ್ ನಿಮಿಷ. ನಾನು ತೆಗ್ದಿರೋದು 4 ಬಿಟ್ಟು ಇನ್ನು ಮಿಕ್ಕಿದ್ ಯಾವ್ದಿದೆ ಅದನ್ನ ತಗೊಂಡ್ ಬರ್ಬೋದು. ಬಿಗ್ ಬಾಸ್ ಹೇಳಿದ್ದಾರೆ ನಿಮ್ ವಿವೇಚನಾಗ್ ಬಿಟ್ಟಿದ್ದು ಅಂತ. ನೀನು ಕಾವ್ಯ ಇಲ್ಲಿಂದ ಬಂದು ಇಲ್ಲಿ ನಿನ್ ಇದ್ ಮಾಡಕ್ ಆಗಲ್ಲ. ಪ್ರೊಟೆಕ್ಟ್ ಅಲ್ಲ, ನೀನ್ ತಂದು ಹಾಕಂಗಿಲ್ಲ. ನೀನ್ ಹಾಕ್ದೆ ಅದ್ ಮಾಡಂಗಿಲ್ಲ ಅಂತ. ಅದ್ ಮಾಡೋಂಗಿಲ್ಲ. ಏನ್ ಗೊತ್ತಾ, ನಾನು ಹೇಳಿದ್ದು ಹೋಲ್ದು ಅಲ್ಲ. ಈಗ ನಾನು ತೆಗ್ದೆಲ್ಲ ಆದ್ಮೇಲೆ ಅದ್ 4ನ ಯೂಸ್ ಮಾಡೋದಿಲ್ಲ ಅಂತ ಹೇಳಿದ್ದು. ಹಂಗಾರೆ ಅವ್ರ ಮೇಲ್ಗಡೆದು ಹಾಕಂಗಿಲ್ಲ. ರಾಶಿಕಾ ತಡೀರಿ, ಇದೆರಡು ತೆಗಿರಿ. ರಾಶಿಕಾ, ನಾವು ಅವ್ರು ಕೊಟ್ಟಿರೋದು ನಾನ್ ಕೊಟ್ಟಿದ್ದಲ್ಲ, ನಾನು ಹೇಳಿರೋದು 4ನ ಕ್ಲೋಸ್ ಮಾಡೋದಿಲ್ಲ. ಫಸ್ಟ್ ರೌಂಡ್ ಅಲ್ಲಿ ಹೇಳಿದೀನಿ ರಘು, ನೀವೇ ಓಕೆ ಅಂತ ಹೇಳಿದೀನಿ. ನಾನು ಹೇಳಿಲ್ವಾ? ನಾನು ಹೇಳಿದೀನಿ ಅದನ್ನ ರಘು, ನಾನು ಹೇಳಿದೀನಿ ಅದನ್ನ.
ಕ್ಲೋಸ್ ಮಾಡ್ಬೋದು. ನಮಗೆ ಬಿಗ್ ಬಾಸ್ ಹೇಳಿರೋದು 2-4 ಕ್ಲೋಸ್ ಮಾಡೋಗಿಲ್ಲ ಅಂತ ನಾನು ಹೇಳಿದ್ದೆ. ಅದೇ ಗೇಮ್ ಅಲ್ವಾ, ಅದೇ ಗೇಮ್ ಅಲ್ವಾ ರಂಗಣ್ಣ. ಇವ್ರು ನಿಡ್ಕೊಳ್ಳಿ ಮೇಡಮ್. ಅಶ್ವಿನಿ ಮ್ಯಾಮ್, ಕಾವ್ಯ ನಿಡ್ಕೊಳ್ಳಿ ನೀವು. ಈ ಕಡೆ ಬನ್ನಿ, ಕಾವ್ಯ ನಿಡ್ಕೊಂಡ್ ಬನ್ನಿ. ಅಶ್ವಿನಿ ಮ್ಯಾಮ್ ಬಟ್ಟೆ ಅಡಂಗಿಲ್ಲ. ಅಶ್ವಿನಿ ಮ್ಯಾಮ್ ಬಿಡಿ ಬಿಡಿ ಬಿಡಿ. ರಘು ಸರ್ ಇದ್ದಾರೆ ಬಿಡಿ. ಹೋಗಿ ನೀವು ಆ ಕಡೆ, ರಘು ಸರ್ ಇದ್ದಾರೆ ಬಿಡಿ. ಆ ಕಡೆ ಹೋಗಿ. ಲಾಕ್ ಮಾಡಿ. ರಾಶಿ ಲಾಕ್ ಮಾಡೋದಿಲ್ಲ. ರಘು ಅನ್ನಲ್ಲ. ಲಾಕ್ ಮಾಡ್ತಾರೆ. ಬಿಟ್ಬಿಟ್ಟು ಓಡಾಡ್ತಿದಾರಲ್ಲ. ಯಾಕ ಬಿಟ್ಬಿಟ್ಟು? ಲಾಕು. ನೀವ್ ಕೊಡೋಗಿಲ್ಲ ಅಶ್ವಿನಿ ಮ್ಯಾಮ್. ಯಾವಾಗ? ನೀವ್ ಹಾಕೋಗಿಲ್ಲ. ಪ್ಲೀಸ್ ನಾನು ನೋಡ್ತಿದ್ದೀನಲ್ಲ, ಒಂದ್ ನಿಮಿಷ ಪ್ಲೀಸ್. ಕಿರ್ಚ್ಬೇಡಿ. ತಂದ್ ಕೊಡ್ಬೋದು. ಆರ್ಟಿನ್ ಐಟಮ್ ಹಾಕಂಗಿಲ್ಲ. ಹಾಕೋಗಿ ಅಲ್ಲ ಅಲ್ಲ ಅವ್ರು ಹಾಕೋಗಿಲ್ಲ ಅಂತ ಹೇಳ್ತಿರೋದು. ಅವ್ರು ಹಾಕಿದ್ದು. ಪ್ಲೀಸ್ ಏನ್ ಗೊತ್ತಾ, ಕಿರಿಚ್ಬೇಡಿ. ನಾನು ಆ ಕಡೆ ಇರ್ತೀನಿ, ಈ ಕಡೆನೂ ನೋಡಕ್ ಆಗಲ್ಲ. ಅಲ್ಲ ಒಂದ್ ನಿಮಿಷ, ನಾನು ಆ ಕಡೆನೂ ನೋಡ್ತಿದ್ದಾಗ ಇಲ್ಲೇನೋ ಆದಾಗ ಎಲ್ಲರೂ ಕಿರ್ಚ್ದಾಗ ಹೆಂಗ್ ಗೊತ್ತಾಗತ್ತೆ ನಾನು? ಈಗ ಅವ್ರಿಬ್ರು ಇಟ್ಕೊಂಡು ನಿಂತಿದ್ದಾರೆ, ನೀನ್ ತೆಗ್ದಿರೋ 4 ಹೋಲ್. ಇವ್ರಿಬ್ರು ಲಾಕ್ ಮಾಡ್ಬಿಟ್ಟು ಆರಾಮಾಗಿ ಓಡಾಡ್ತಿದ್ದಾರೆ. ಅವರು ಹಂಗೆ ಮಾಡ್ಬೋದಲ್ಲ. ಅವ್ರು ಮತ್ತೆ ತೆಗೆದು ಈ ಕಡೆ ಹಾಕೊಂಡಿದೀವಿ ನಾವು. ಒಂದು ಎಕ್ಸ್ಟ್ರಾ ಇಟ್ಕೊಂಡಿದೀವಿ ಇನ್ನ ನಾವು. 2 ತೆಗಿಬೇಕು ಚೈತ್ರಕ್ಕ. ನಾನು ಸ್ಟಾರ್ಟಿಂಗ್ 4 ಏನ್ ಹೇಳಿದೆ ಅದು ಓಪನ್ ಆಗೇ ಇರಬೇಕು. ತಂದ್ಕೊಂಡಿದ್ದಲ್ಲ, ಬಟ್ 4 ಓಪನ್ ಆಗೇ ಇರಬೇಕು. ಅದನ್ನ ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಹಂಗಿಲ್ವೇ ಇಲ್ಲ. ಇವಾಗ ನಮ್ದು ಎಕ್ಸ್ಟ್ರಾ ಇದೆ, ಇದೇನು 2 ತೆಗಿಬೇಕು. 2 ತೆಗಿರಿ. ಇನ್ನೊಂದು ತೆಗಿರಿ. ಆಚೆ ತೆಗಿರಿ. ಆಚೆ ತೆಗಿರಿ. ತೆಗಿರಿ. ಸೈರನ್ ಆದಾಗ 10 ಸೆಕೆಂಡ್ ಪಾಸ್. ಟೇಬಲ್ ಮೇಲೆ ಇದ್ರು ಹಾಕಿಲ್ಲ ಕಳ್ಳಿ. ನೀವೆಲ್ಲ ಕಿರ್ಚಾಡಿದ್ರೆ ಏನಾಗುತ್ತೆ ಗೊತ್ತಾ? ನಾನು ಅಲ್ಲಿ ಕೇಳ ಇಲ್ಲಿ ಕೇಳ. ನಾನು ಅವ್ರನ್ನ ಹೇಳಿದ್ ಕೇಳ್ಕೊಂಡು ಏನು ಮಾಡ್ತಾ ಇಲ್ಲ. ನಿಮ್ದೇ ತೆಗ್ದಿದ್ದೀನಿ ನಾನು. ನಾನು ಅವಾಗಿಂದ ನಿನ್ನ ಕರ್ದೇ ಇಲ್ಲ. ಇದೊಂದು ಮಾತು ಕೇಳಿಸ್ಕೊಂಡು ಆ ಸುಳ್ಳಿ ಮಾತು ಕೇಳ. ರಘು ಸರ್ನ ಕೇಳಿ. ನಾನು ಯಾರ ಮಾತು ಕೇಳಲ್ಲ. ನನಗೆ ಗೊತ್ತು. ಸೈಲೆಂಟ್ ಆಗಿರಿ. ಸೈಲೆಂಟ್ ಆಗಿರಿ. ನೀ ಸೈಲೆಂಟ್ ಆಗಿರಿ. ಚೈತ್ರಕ್ಕ, ರಜತ್, ರಜತ್ ಸೈಲೆಂಟ್ ಆಗಿರಿ. ಅಲ್ಲಿ ರಘು ಸರ್ ಸೈಲೆಂಟ್ ಆಗಿರಿ. ಸೈಲೆಂಟ್ ಆಗಿರಿ. ಸೈಲೆಂಟ್ ಆಗಿರಿ. ಅವ್ರ ಅಟ್ಯಾಕರ್ಸ್ ತಾನೆ. ನನಗೆ ಗೊತ್ತು ರಜತ್. ನಾನು ಡಿಫೆಂಡ್ ಮಾಡ್ಕೊಂಡಿರೋರಿಗೆ ಮಾತ್ರ ಹೇಳಿದ್ದು, ಅಟ್ಯಾಕರ್ಸ್ಗೆ ಹೇಳಿದ್ದಿಲ್ಲ. ಯಾವುದು? ನಾನು ಸ್ಟಾಪ್.